ಆ ಸಾಮ್ರಾಜ್ಯದ ಪ್ರಜೆಗಳಾಗಿ ಹೇಗೆ ಬದುಕಬೇಕೆಂಬ ನಿಯಮಗಳು ಇದರಲ್ಲಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದರಲ್ಲಿದೆ. ದಿಸ್ ಬೈಬಲ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಹೆವನ್. ಇದು ಸ್ವರ್ಗೀಯ ಒಂದು ಸಂವಿಧಾನ. ಇದು ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಒಂದು ಸಂವಿಧಾನ ಅನ್ನೋದಿದೆ. ಹಾಗೆ ಸ್ವರ್ಗಕ್ಕೆ ಒಂದು ಸಂವಿಧಾನ ಅನ್ನೋದಿದೆ. ಅದು ಎಲ್ಲಿದೆ ಆ ಸಂವಿಧಾನ? ಈ ಬೈಬಲ್ ಪುಸ್ತಕದ ಒಳಗಡೆ ಓದಿದರೆ ಗೊತ್ತಾಗ್ತದೆ. ಲಾಸ್, ಇದರಲ್ಲಿರೋ ನಿಯಮಗಳು. IPC, ಇಂಡಿಯನ್ ಪೆನಲ್ ಕೋಡ್. ಅದೇ ಥರನೇ ಮ್ಯಾಥ್ಯೂ 6:33 ಒಂದೊಂದು ವಾಕ್ಯ ಇದೆಯಲ್ಲ. 1 Corinthians chapter 10 verse 3, 4, 5 ಒಂದೊಂದು ಕೋಡ್ ನಂಬರ್ ಇದೆ, ವಾಕ್ಯ ಇದೆ. Prayer of a true believer is not of this world. Everything belongs to heaven and eternal life. ನಿಜವಾದ ವಿಶ್ವಾಸಿಯ ಪ್ರಾರ್ಥನೆ ಇಹಲೋಕದ ವಿಷಯಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳಾಗಿರೋದಿಲ್ಲ. ಶರೀರಕ್ಕೆ ಅಥವಾ ಶರೀರದ ಜೀವನಕ್ಕೆ ಸಂಬಂಧಪಟ್ಟ, ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳು ಆಗಿರೋದಿಲ್ಲ. ಆದರೆ ಒಬ್ಬ ನಿಜವಾದ ವಿಶ್ವಾಸಿಯ ಪ್ರಾರ್ಥನೆ ಯಾವಾಗಲೂ ಪರಲೋಕಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳಾಗಿರ್ತದೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳಾಗಿರ್ತದೆ. ಯೇಸುವೆ ವಂದನೆ. ಈ ಒಂದು ದಿನ ಸಹೋದರಿ ಮಂಗಳಮೇರಿ ಅವರು ಅವರ ಮಕ್ಕಳ ಜೊತೆಗೆ ಸೇರಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಅವರ ವಿವಾಹವಾದಂತಹ ದಿನ. ಸೊ ಅದಕ್ಕಾಗಿ ಒಂದು ಕೃತಜ್ಞತೆ ದೇವರಿಗೆ. ಇಷ್ಟು ವರ್ಷ ಈ ಭೂಮಿಯಲ್ಲಿ ಬದುಕಲಿಕ್ಕೂ ದೇವರನ್ನ ಅರಿತುಕೊಳ್ಳಲಿಕ್ಕೂ ದೇವರವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವರ ಸೇವೆ ಮಾಡಲಿಕ್ಕೂ ಕೂಡ ಒಂದು ಕೃಪೆಯನ್ನು ಅವರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯಾಗಿ ಈ ಒಂದು ದಿನವನ್ನು ಅವರು ಇಟ್ಕೊಂಡಿದ್ದಾರೆ. ಅವರೊಂದಿಗೆ ಸೇರಿ ನಾವು ಕೂಡ ಈ ಒಂದು ಸಂತೋಷದಲ್ಲಿ ಭಾಗಿಯಾಗೋಣ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರ ಜೀವನ ಸಂಗಾತಿ ಭೌತಿಕವಾಗಿ ಇಲ್ಲದೇ ಇರ್ಬೋದು, ಆದರೆ ಆತ್ಮಿಕವಾಗಿದ್ದಾರೆ. ಯಾಕೆ ಅಂದರೆ ಯೇಸುಸ್ವಾಮಿ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸ ಇಟ್ಟವನು ಸಾವಿಗೀಡಾದರೂ ಜೀವಿಸ್ತಾನೆ ಅಂತ. ಸೊ ಅದೇ ಪ್ರಕಾರ ವಾಕ್ಯ ಹೇಳುತ್ತೆ, ಎಷ್ಟೋ ಜನ ಪಾಪದಲ್ಲಿರುವವರು ಆತ್ಮದಲ್ಲಿ ಆಲ್ರೆಡಿ ಸತ್ತೇ ಇದ್ದಾರೆ ಅಂತ. ಸೊ ನಾವು ಸುಮ್ಮನೆ ಲೋಕದ ದೃಷ್ಟಿಯಲ್ಲಿ ನೋಡುವಾಗ ಇವರು ಬದುಕಿದ್ದಾರೆ ಅಂತ ಹೇಳ್ತೀವಿ, ಸತ್ತವ್ರನ್ನ ಸತ್ತಿದ್ದಾರೆ ಅಂತ ಹೇಳ್ತೀವಿ. ಆದರೆ ದೇವರ ದೃಷ್ಟಿನೇ ಬೇರೆ. ದೇವರ ದೃಷ್ಟಿಯಲ್ಲಿ ಎಷ್ಟೋ ಜನ ಇವತ್ತು ಜೀವಂತವಾಗಿರೋರು ಸತ್ತೇ ಹೋಗ್ಬಿಟ್ಟಿದ್ದಾರೆ. ತಿಂತಾರೆ, ಕುಡಿತಾರೆ, ಕೆಲಸ ಮಾಡ್ತಾರೆ, ಚರ್ಚಿಗೆ ಹೋಗ್ತಾರೆ, ಎಲ್ಲ ಮಾಡ್ತೀವಿ. ಆದರೆ ಆತ್ಮದಲ್ಲಿ ಜೀವ ಇರೋದಿಲ್ಲ, ಆತ್ಮಿಕವಾಗಿ ಸತ್ತೋಗಿರ್ತಾರೆ. ಆದರೆ ವಿಶ್ವಾಸ ಇಟ್ಟು ಈ ಲೋಕದಿಂದ ಬೇರ್ಪಟ್ಟು ಹೋದವರು ಎಷ್ಟೋ ಜನ ದೇವರ ದೃಷ್ಟಿಯಲ್ಲಿ ಜೀವಂತವಾಗಿರ್ತಾರೆ. ಆದ್ದರಿಂದ ನಾವು ನಂಬೋಣ, ದೇವರಲ್ಲಿ ವಿಶ್ವಾಸ ಇಟ್ಟು ಜೀವಿಸಿದಂಥ ಸಹೋದರ ಅವರು ಕೂಡ ಆತ್ಮಿಕವಾಗಿ ಜೀವಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಜವಾಗ್ಲೂ ನಾವು ಯಾವಾಗ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡ್ತೀವೋ ನಮ್ಮ ಆತ್ಮಕ್ಕೆ ಒಂದು ಜೀವ ಬರುತ್ತೆ. ಆತ್ಮಿಕವಾಗಿ ನಾವೆಲ್ಲರೂ ಜೀವಂತವಾಗಿರ್ತೀವಿ. ಸಾವೆಂಬುದು ಇಲ್ಲ. ಸಾವಿರೋದು ಯಾರಿಗೆ ಅಂದರೆ ಸತ್ತವ್ರಿಗೆ ಮಾತ್ರನೇ ಸಾವಿರೋದು. ಆದರೆ ಸಾವನ್ನು ದಾಟಿದವರು ನಾವಾಗಿರೋದ್ರಿಂದ ನಮಗಿನ್ನು ಸಾವಿಲ್ಲ. ಲೋಕದೃಷ್ಟಿನಲ್ಲಿ ಸಾವು ಅಂತ ಹೇಳುವ ಆ ಸಾವು ಕಾಮನ್, ಎಲ್ರಿಗೂ ಕೂಡ ಇದೆ. ಬಟ್ ಆ ಸಾವಿನ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಆ ಸಾವು ನಮಗೆ ನಿಜವಾಗಲೂ ಒಂದು ದುಃಖದ ವಿಷಯ ಅಲ್ಲ ವಿಶ್ವಾಸಿಗಳಿಗೆ. ಯಾಕೆ ಅಂದರೆ ನಾವೊಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಅಷ್ಟೇ, ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ನಾವೇನು ಇಲ್ಲದೆ ಹೋಗ್ತಾ ಇಲ್ಲ. ಸೊ ಅದರಿಂದ ಈ ಒಂದು ಕನ್ವಿಕ್ಷನ್ ವಿಶ್ವಾಸಿಗಳಾದ ನಮ್ಮೆಲ್ಲರಲ್ಲೂ ಕೂಡ ಇರಲಿ. ಕೆಲವು ಟೈಮ್ ನಮಗನ್ಸುತ್ತೆ, ನಮ್ಮ ಅವಿಶ್ವಾಸದಿಂದ ನಮಗೆ ಅನಿಸೋದು, ವಿಶ್ವಾಸ ಇಲ್ಲದೆ ಇದ್ದವ್ರಿಗೆ ಅನಿಸುತ್ತೆ, ಅಯ್ಯೋ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ, ಇಲ್ವಲ್ಲ ಇನ್ನೂ ಅಂತ. ಸೊ ವಿಶ್ವಾಸ ಇರೋರಿಗೆ ಖಂಡಿತವಾಗಲೂ ಇದೊಂದು ಕನ್ವಿಕ್ಷನ್ ಇರುತ್ತೆ. ಜಾಗ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಇಲ್ಲಿಲ್ಲ, ಇನ್ನೊಂದು ಕಡೆ ಇದ್ದಾರೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ವಿಶ್ವಾಸಿಯ ಒಳಗಡೆ ಇರುತ್ತೆ. ಆದ್ದರಿಂದ ವಿಶ್ವಾಸದಲ್ಲಿ ಜೀವಿಸಿ ಯಾರೆಲ್ಲ ನಮ್ಮ ಕುಟುಂಬದಲ್ಲಿ ಮೃತರಾಗಿದ್ದಾರೋ ಖಂಡಿತ
ಅವರು ಜಾಗ ಚೇಂಜ್ ಮಾಡಿದ್ದಾರೆ ಅಷ್ಟೇ, ಅವರು ಇರುವ ಜಾಗ ಚೇಂಜ್ ಮಾಡಿದ್ದಾರೆ, ಅವರ ವಾಸಸ್ಥಳ ಚೇಂಜ್ ಮಾಡಿದ್ದಾರೆ, ಬಿಟ್ಟರೆ ಅವರು ಸತ್ತಿಲ್ಲ. ಯಾಕೆಂದರೆ ಸಾವನ್ನು ದಾಟಿಬಿಟ್ಟಿದ್ದಾರೆ. ಆ ಸಾವನ್ನು ದಾಟಿದ್ದು ಯಾವ ರೀತಿಯಲ್ಲಿ ಅಂದರೆ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ ಮಾತ್ರ. ಅಂದರೆ ಅದನ್ನು ಯೇಸು ಸ್ವಾಮಿನೇ ಹೇಳಿದ್ದಾರೆ, ನನ್ನಲ್ಲಿ ವಿಶ್ವಾಸ ಇಟ್ಟವನು ಸಾವಿಗೀಡಾದರೂ ಜೀವಿಸ್ತಾನೆ, ಜೀವಿಸೋ ಪ್ರತಿಯೊಬ್ಬನೂ ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ಅವನೆಂದಿಗೂ ಸಾಯೋದಿಲ್ಲ ಅಂತ. ಸೊ ದೇವರ ವಾಕ್ಯದ ಆಧಾರದಲ್ಲಿ ಒಬ್ಬ ವಿಶ್ವಾಸಿ ಅಂತ ಆದಮೇಲೆ ಅವರಿಗೆ ಸಾವಿಲ್ಲ. ಅದು ನಾನು ಹೇಳ್ತಾ ಇರೋದು ಚರ್ಚಿಗೆ ಬರೋರು ಎಲ್ಲರೂ ವಿಶ್ವಾಸಿಗಳು ಅಂತ ಅಲ್ಲ, ಕ್ರಿಶ್ಚಿಯನ್ಸ್ ಜಾತಿಯಲ್ಲಿರೋರೆಲ್ಲ ವಿಶ್ವಾಸಿಗಳು ಅಂತ ಏನಿಲ್ಲ. ದೇವರ ವಾಕ್ಯದ ಪ್ರಕಾರ ವಿಶ್ವಾಸದಲ್ಲಿ ಇರುವವರು, ದೇವರ ವಾಕ್ಯದ ಪ್ರಕಾರ ಹೊಸದಾಗಿ ಹುಟ್ಟಿದವರು, ದೇವರ ವಾಕ್ಯದ ಪ್ರಕಾರ ಕ್ರೈಸ್ತರಾಗಿರುವವರು, ಅಂಥವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಅಂಥವ್ರು ಖಂಡಿತವಾಗಲೂ ಸಾವನ್ನು ದಾಟಿದವರಾಗಿರ್ತಾರೆ. ಅವರು ನಿತ್ಯಕ್ಕೂ ಜೀವಿಸುವವರಾಗಿರ್ತಾರೆ. ಅವರು ಕೇವಲ ಒಂದು ಸ್ಥಳವನ್ನು ಮಾತ್ರ ಬದಲಾಯಿಸಿ ಇರ್ತಾರೆ ಅಷ್ಟೇ. ಅದರಿಂದ ಮರಣದ ಬಗ್ಗೆ ನಾವು ಭಯಪಡೋ ಅವಶ್ಯಕತೆಯೇ ಇಲ್ಲ. ಈ ಲೋಕದಲ್ಲಿ ಜೀವಿಸುವಂಥ ಕ್ರೈಸ್ತ ವಿಶ್ವಾಸಿಗಳು, ವಿ ಡೋಂಟ್ ಹ್ಯಾವ್ ಟು ಬಿ ಅಫ್ರೈಡ್ ಆಫ್ ಡೆತ್, ಬಿಕಾಸ್ ವಿ ಆಲ್ರೆಡಿ ಪಾಸ್ಡ್ ಇಟ್. ವಿ ಆಲ್ರೆಡಿ ಪಾಸ್ಡ್ ಡೆತ್ ಥ್ರೂ ಕ್ರೈಸ್ಟ್. Putting our faith in Jesus Christ, we already crossed the death and we are raised with him. ಯೇಸು ಕ್ರಿಸ್ತನಲ್ಲಿ ನಾವು ಒಂದು ಪುನರುತ್ಥಾನವನ್ನು ಹೊಂದಿದ್ದೇವೆ. Now we are living here on this earth a resurrected life. ಈ ಭೂಮಿಯಲ್ಲಿ ನಾವಿವತ್ತು ಬದುಕ್ತಾ ಇರತಕ್ಕಂಥ ಒಂದು ವಿಶ್ವಾಸಿಯ ಜೀವನ ಪುನರುತ್ಥಾನ ಹೊಂದಿದ ಜೀವನ. ಪುನರುತ್ಥಾನ ಹೊಂದಿದ ಕ್ರೈಸ್ತರು ಹೇಗಿರ್ತಾರೆ ಅಂದರೆ, ದೇ ಆರ್ ಡೆಡ್ ಟು ದಿಸ್ ವರ್ಲ್ಡ್ ಆ್ಯಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಪುನರುತ್ಥಾನ ಹೊಂದಿದ ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಗೆ ಗೊತ್ತಾಗುತ್ತೆ? ಅವರು ಲೋಕದ ಪಾಲಿಗೆ ಸತ್ತವರಾಗಿರ್ತಾರೆ, ಲೌಕಿಕವಾದವುಗಳ ಪಾಲಿಗೆ ಸತ್ತವರಾಗಿರ್ತಾರೆ, ಮತ್ತು ಸ್ವರ್ಗೀಯವಾದವುಗಳ ಪಾಲಿಗೆ ದೇ ಆರ್ ಅಲೈವ್ ಟು ಗಾಡ್ ಆ್ಯಂಡ್ ಥಿಂಗ್ಸ್ ಆಫ್ ಗಾಡ್. ದೇವರ ಪಾಲಿಗೆ, ಸ್ವರ್ಗೀಯ ವಿಷಯಗಳ ಪಾಲಿಗೆ ಮಾತ್ರ ಜೀವಂತವಾಗಿರ್ತಾರೆ. ಆದರೆ ಇದರಿಂದ ಗೊತ್ತಾಗುತ್ತೆ ಇವರು ನಿಜವಾಗಲೂ ಪುನರುತ್ಥಾನ ಹೊಂದಿದ ಕ್ರೈಸ್ತರು. ಸ್ಪಿರಿಚುವಲಿ ನಾನು ಹೇಳ್ತಾ ಇರೋದು, ಆತ್ಮಿಕವಾಗಿ. ಶರೀರ ಪುನರುತ್ಥಾನ ಅಲ್ಲ, ಶರೀರ ಪುನರುತ್ಥಾನ ಕೊನೆಯಲ್ಲಿದೆ, ಅದಲ್ಲ. ಆತ್ಮಿಕವಾಗಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವಂಥ ಪ್ರತಿಯೊಬ್ಬನು ಕೂಡ ಒಂದು ಸ್ಪಿರಿಚುವಲ್ ರೀಬರ್ತ್ ಅಥವಾ ರೆಸರೆಕ್ಟೆಡ್ ಲೈಫನ್ನು ಪಡ್ಕೊಂಡವರು ಆಗಿರ್ತಾರೆ. ಸೊ ಆ ಒಂದು ರೆಸರೆಕ್ಟೆಡ್ ಲೈಫನ್ನು ಪಡ್ಕೊಂಡ್ರೆ ಮಾತ್ರ ನಮಗೆ ಕ್ರೈಸ್ತ ಜೀವನದ ನಿಜವಾದ ಒಂದು ಜಾಯ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತೆ. ಇವತ್ತು ಎಷ್ಟೋ ಜನ ಕ್ರೈಸ್ತರು ಪಾಪ ತುಂಬ ಭಯದಲ್ಲಿ, ನಿರಾಶೆಯಲ್ಲಿ, ಟೆನ್ಷನ್ನಲ್ಲಿ, ಚಿಂತೆಯಲ್ಲಿ, ಭಾರದಲ್ಲಿ, ದುಃಖದಲ್ಲಿ ಬದುಕ್ತಾ ಇದ್ದಾರೆ. ಅವರು ನಿಜವಾಗಲೂ ಆತ್ಮದಲ್ಲಿ ಇನ್ನೂ ಹುಟ್ಟಿಲ್ಲ, ಆದರೆ ಜಾತಿಯಲ್ಲಿ ಕ್ರಿಶ್ಚಿಯನ್ ಆಗಿ ಬದುಕ್ತಾ ಇದ್ದಾರೆ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ ಅವ್ರನ್ನ. ಅವರು ಆತ್ಮಿಕವಾಗಿ ಜನ್ಮ ಪಡ್ಕೋಬೇಕು. ಆತ್ಮದಲ್ಲಿ ಒಂದು ಜನ್ಮ ಪಡ್ಕೊಂಡು ಯೇಸು ಕ್ರಿಸ್ತರ ಆ ಒಂದು ಪುನರುತ್ಥಾನದಲ್ಲಿ ಅವರು ಭಾಗವಹಿಸುವಾಗ ಖಂಡಿತವಾಗಲೂ ಅವರ ಒಳಗಡೆ ಒಂದು ಆನಂದ ಬರುತ್ತೆ. There is a great joy when we are in Christ Jesus. ನಾವು ಯೇಸು ಕ್ರಿಸ್ತನಲ್ಲಿ ಇರುವಾಗ ನಮ್ಮ ಒಳಗಡೆ ಒಂದು ಪರಮಾನಂದ ಇರುತ್ತೆ. ಯೇಸು ಕ್ರಿಸ್ತನಲ್ಲಿ ಇಲ್ಲದೆ ಇದ್ದರೆ ಖಂಡಿತವಾಗಲೂ ನಮ್ಮಲ್ಲಿ ನಿರಾಶೆ ಇರುತ್ತೆ, ಟೆನ್ಷನ್ ಇರುತ್ತೆ, ಭಯ ಇರುತ್ತೆ, ದುಃಖ ಇರುತ್ತೆ, ಎಲ್ಲ ಇರುತ್ತೆ. ಅದರಿಂದ ನಾವು ಯೇಸುವಿನಲ್ಲಿ ಇರುವವರು ನಿಜವಾಗಲೂ ಭಾಗ್ಯವಂತರು. ಯೇಸು ಕ್ರಿಸ್ತರಲ್ಲಿ ಇಲ್ಲದೆ ಇದ್ದವರು ನಿರ್ಭಾಗ್ಯರು ಅಂತ ಹೇಳೋದಕ್ಕಿಂತ ಅವ್ರಿಗೆ ಏನು ಹೇಳಲಿಕ್ಕೆ ಏನೂ ಇಲ್ಲ. ಯಾಕಂದರೆ ಡೆಡ್ ಬಗ್ಗೆ ಏನು ಹೇಳಲಿಕ್ಕಾಗುತ್ತೆ? ಸತ್ತ ಹೆಣದ ಬಗ್ಗೆ ಏನು ಹೇಳ್ಬೋದು? ಏನು ಹೇಳಿನೂ ಏನೂ ಪ್ರಯೋಜನ ಇಲ್ಲ. ಆ ಒಂದು ಕ್ಯಾಟಗರಿಗೆ ಬರ್ತಾರೆ. ಸೊ ಅದರಿಂದ ನಾವು ಯೇಸು ಕ್ರಿಸ್ತರಲ್ಲಿ ಇರುವವರು ಇನ್ನೂ ಹೆಚ್ಚಾಗಿ ಆ ಸ್ಥಿರವಾಗಿ ನಾವು ನಿಂತ್ಕೋಬೇಕು ಕೊನೆ ತನಕ. ಯಾಕೆ ಅಂದರೆ ನಾವು ಪುನರುತ್ಥಾನ ಹೊಂದಿರುವುದು ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ. ವಿ ಆರ್ ರೆಸರೆಕ್ಟೆಡ್ not physically but spiritually. In our spirit we are born again, but we are living inside of this physical body which is not renewed, which is not born again, which is not resurrected. The same old body. ನಾವು ಬದುಕ್ತಾ ಇರೋದು ಆತ್ಮಿಕವಾಗಿ ಪುನರುತ್ಥಾನ ಹೊಂದಿದ್ರೂ ಕೂಡ ನಾವೀಗ ವಾಸ ಮಾಡ್ತಾ ಇರೋದು ಈ ಶರೀರದ ಒಳಗಡೆ ಆಗಿರೋದ್ರಿಂದ, ಪುನರುತ್ಥಾನ ಹೊಂದದೇ ಇರುವ, ಪಾಪ ತುಂಬಿರುವ ಈ ಶರೀರದ ಒಳಗಡೆ ನಾವು ಬದುಕ್ತಾ ಇರೋದ್ರಿಂದ ಆ ಒಂದು ಸಫೋಕೇಷನ್ ಇರುತ್ತೆ ಬದುಕುವಾಗ. ಕೆಲವೊಂದು ಗಲೀಜಿರೋ ಜಾಗದಲ್ಲಿ ನಮಗೆ ತುಂಬ ಸಫೋಕೇಟ್ ಆಗುತ್ತೆ.
ಉಸಿರು ಕಟ್ಟಿದಂಗೆ ಆಗುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ. ಆ ವಾಸನೆ, ಅಲ್ಲಿನ ಪರಿಸ್ಥಿತಿಗಳು ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಅಸ್. ದೋಸ್ ಹು ಆರ್ ಬಾರ್ನ್ ಅಗೇನ್, ಹೊಸದಾಗಿ ಯಾರೆಲ್ಲ ಹುಟ್ಟಿದ್ದಾರೋ ಆತ್ಮಿಕವಾಗಿ, ಅಥವಾ ಆತ್ಮಿಕವಾಗಿ ಪುನರುತ್ಥಾನ ಹೊಂದಿದ್ದಾರೋ ಒಳಗಡೆ ವಿಶ್ವಾಸದ ಮುಖಾಂತರವಾಗಿ, ಅವರಿಗೆ ಈ ದೇಹದಲ್ಲಿ ಇರುವ ತನಕ ಒಂದು ರೀತಿಯ ಸಫೋಕೇಶನ್ ಇದ್ದೇ ಇರುತ್ತೆ, ಒಂದು ನರಳಾಟ ಇದ್ದೇ ಇರುತ್ತೆ. ಹೊಸದಾಗಿ ಹುಟ್ಟದೇ ಇದ್ದವರಿಗೆ ಈ ಒಂದು ನರಳಾಟ ಇರೋದಿಲ್ಲ. ಅವರಿಗೆ ಕಷ್ಟಗಳು, ದುಃಖಗಳು, ನೋವುಗಳು ಇದೆ. ಅದು ಹೊಸದಾಗಿ ಹುಟ್ಟಿದ್ದ ಅನುಭವ ಪಡ್ಕೊಂಡಿರೋದ್ರಿಂದ ಅಲ್ಲ, ಅದು ಅವರ ಪಾಪ ಜೀವಿತದ ನಿಮಿತ್ತವಾಗಿ ಬರ್ತಕ್ಕಂತಹ ಒಂದು ನರಳಾಟ, ಒದ್ದಾಟ, ಚಿಂತೆ, ಭಯ ಎಲ್ಲ ಇರುತ್ತೆ. ಆದರೆ ಇದು ಅದಲ್ಲ. ಒಳಗಡೆಯಿಂದ ಒಂದು ಸ್ವರ ಬರುತ್ತೆ, ದೇವರಿಗೆ ವಿರುದ್ಧವಾದದ್ದು ಇದು ನೀನು ಮಾಡಬಾರ್ದು, ಇದು ನೀನು ನೋಡಬಾರ್ದು, ಇದು ನೀನು ತಗೋಬಾರ್ದು, ಇವ್ರ ಜೊತೆಗೆ ಸೇರಬಾರ್ದು, ಈ ರೀತಿ ಬದುಕಬಾರ್ದು ಅಂತ. ಆದರೆ ಶರೀರ ಏನು ಮಾಡುತ್ತೆ? ಇಷ್ಟಪಡುತ್ತೆ, ಅದನ್ನೇ ಮಾಡಲಿಕ್ಕೆ ಇಷ್ಟಪಡುತ್ತೆ. ಸೊ ಈ ಒಂದು ಹೋರಾಟ ಪ್ರತಿಯೊಬ್ಬ ವಿಶ್ವಾಸಿಯ ಒಳಗಡೆನೂ ಇರುತ್ತೆ. ಇನ್ನು ಹೋರಾಟ ಯಾರಿಗಿರೋದಿಲ್ಲ ಅಂದರೆ, ದೋಸ್ ಹು ಆರ್ ಡೆಡ್, ದೇ ಡು ನಾಟ್ ಹ್ಯಾವ್ ಎನಿ ಸ್ಟ್ರಗಲ್ ಏನೂ ಇಲ್ಲ. ನೀವು ಕೇಳ್ಬೋದು, ಮತ್ತು ಎಷ್ಟೋ ಜನ ಸ್ಟ್ರಗಲಲ್ಲಿ ಬದುಕ್ತಾ ಇದ್ದಾರಲ್ಲ ಅಂತ. ಆ ಸ್ಟ್ರಗಲ್ ಈ ಒಂದು ವಿಶ್ವಾಸದ ಜೀವಿತದ ನೂತನ ಜೀವನದಿಂದ ಬಂದಿರುವ ಸ್ಟ್ರಗಲ್ ಅಲ್ಲ. ಆ ಸ್ಟ್ರಗಲ್ ಪಾಪದ ಸ್ಟ್ರಗಲ್. ಅವರ ಸ್ವಾರ್ಥ, ಈ ಲೋಕದಲ್ಲಿ ಪಾಪದಲ್ಲಿ ಬದುಕ್ತಾ ಇದ್ದಾರೆ, ಅದರ ನಿಮಿತ್ತವಾಗಿ ಬಂದಿರತಕ್ಕಂಥ ಒಂದು ಸ್ಟ್ರಗಲ್ ಅದು. ಆದರೆ ಒಬ್ಬ ಬಾರ್ನ್ ಅಗೇನ್ ಹೊಸದಾಗಿ ಹುಟ್ಟಿದ ವಿಶ್ವಾಸಿಗೆ ಇರ್ತಕ್ಕಂಥ ಸ್ಟ್ರಗಲ್ ಅದು ಬೇರೆ. ಅದು ಅರ್ಥ ಆಗಬೇಕು ಅಂದರೆ ನಾವು ಸ್ವಲ್ಪ ಆಳವಾಗಿ ದೇವರ ವಾಕ್ಯವನ್ನು ಕಲಿತಾಗ ನಮಗದು ಅರ್ಥ ಆಗುತ್ತೆ. ಆ ಹೊಸದಾಗಿ ಹುಟ್ಟಿದವರಿಗೆ ಅರ್ಥ ಆಗುತ್ತೆ, ಹುಟ್ಟದೇ ಇರುವವರಿಗೆ ಏನೂ ಅರ್ಥ ಆಗೋದಿಲ್ಲ. ಹುಟ್ಟಿದ ನಂತರನೇ ನಮ್ಗೆ ಅರ್ಥ ಆಗೋದು. ಯಾಕೆ ಅಂದರೆ ಈಗ ಒಂದು ಹೆಣಕ್ಕೆ ಏನಾದರೂ ಅರ್ಥ ಆಗುತ್ತಾ? ಏನೂ ಅರ್ಥ ಆಗೋದಿಲ್ಲ. ಹೆಣಕ್ಕೆ ಏನಾದರೂ ಸ್ಟ್ರಗಲ್ ಇದೆಯಾ? ನೋ ಸ್ಟ್ರಗಲ್, ಏನೂ ಕಷ್ಟ ಇಲ್ಲ. ಡೆಡ್ ಬಾಡಿಗೆ ಏನೂ ಕೂಡ ಕಷ್ಟ ಇಲ್ಲ, ಬಿಕಾಸ್ ಇಟ್ ಈಸ್ ಡೆಡ್. ಆದರೆ ಜೀವ ಇರೋ ಮನುಷ್ಯರಿಗೇನೆ ಕಷ್ಟ, ಜೀವ ಇರೋ ಮನುಷ್ಯರಿಗೇನೆ ಒದ್ದಾಟ, ನರಳಾಟ. ಅದೇ ರೀತಿಯಲ್ಲಿ ಆತ್ಮಿಕವಾಗಿ ಜೀವ ಇರುವಂಥ ಕ್ರೈಸ್ತ ವಿಶ್ವಾಸಿಗಳಿಗೇ ನಿಜವಾದ ಒಂದು ಸ್ಟ್ರಗಲ್ ಇರೋದು, ಒಂದು ಹೋರಾಟ, ಒಂದು ನರಳಾಟ ಇರೋದು. ಇದು ಯಾತಕ್ಕಾಗಿ ಇರುವ ಸ್ಟ್ರಗಲ್ ಅಂದರೆ, ಇದು ನಿತ್ಯ ಜೀವ ಪಡ್ಕೊಳ್ಳಿಕ್ಕಾಗಿ ಇರುವಂತಹ ಒಂದು ಸ್ಟ್ರಗಲ್ ಆಗಿದೆ. ದಿಸ್ ಸ್ಟ್ರಗಲ್ ಈಸ್ ಟು ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ಓಕೆ, ಆ ದೇವರ ರಾಜ್ಯವನ್ನು ಸ್ವಂತವಾಗಿಸಿಕೊಳ್ಳುವ ಸಲುವಾಗಿ ಇರುವ ಒಂದು ಹೋರಾಟ. ಪೌಲರು ಹೇಳೋದಾದರೆ, ಪೌಲರ ರೀತಿಯಲ್ಲಿ ಹೇಳೋದಾದರೆ, ವರ್ಕಿಂಗ್ ಔಟ್ ಅವರ್ ಓನ್ ಸಾಲ್ವೇಷನ್. ವೆನ್ ಯು ಆರ್ ವರ್ಕಿಂಗ್ ಔಟ್ ಯುವರ್ ಓನ್ ಸಾಲ್ವೇಷನ್, ದೆರ್ ವಿಲ್ ಬಿ ಸ್ಟ್ರಗಲ್. ಯು ನೀಡ್ ಟು ಫೈಟ್. ಒಂದು ಫೈಟ್ ಇದೆ, ಒಂದು ಯುದ್ಧ ಇದೆ. ಬಟ್ ನಾಟ್ ದ ಫಿಸಿಕಲ್ ಫೈಟ್, ಬಟ್ ದ ಸ್ಪಿರಿಚುವಲ್ ಫೈಟ್. ಒಂದು ಶಾರೀರಿಕವಾದ ಯುದ್ಧ ಅಲ್ಲ, ಒಂದು ಆತ್ಮಿಕವಾದ ಯುದ್ಧ. ಇದು ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ, ಒಬ್ಬ ಮನುಷ್ಯ ಆತ್ಮಿಕವಾಗಿ ಹುಟ್ಟಿದ ನಂತರ ಪ್ರಾರಂಭ ಆಗ್ತದೆ. ಆತ್ಮಿಕವಾಗಿ ಹುಟ್ಟದೇ ಇರೋರಿಗೆ ನೋ ಸ್ಟ್ರಗಲ್ ಎಟ್ ಆಲ್. ಅವರಿಗೆ ಏನು ಸ್ಟ್ರಗಲ್ ಇಲ್ಲ. ಅವರಿಗೆ ಪ್ರಪಂಚದ ಜೀವಿತದ ಸ್ಟ್ರಗಲ್ ಇದೆ ಅಷ್ಟೇ. ಬಿಟ್ಟರೆ ಅದು ಈಗ ಒಂದು ನಾಯಿ ಮರಿಗೂ ಇರುತ್ತೆ, ಆ ಸ್ಟ್ರಗಲ್ ಇರುತ್ತೆ ಅಲ್ವಾ. ಒಂದು ಬೆಕ್ಕಿನ ಮರಿಗೂ ಅದ್ರ ಸ್ಟ್ರಗಲ್ ಇರುತ್ತೆ. ಅದಕ್ಕೆ ಊಟ ಸಿಗಲ್ಲ, ಅದಕ್ಕೆ ಹಸಿವೆ ಆಗುತ್ತೆ, ಬಳಲಿ ಹೋಗುತ್ತೆ, ಅಲ್ಲಿ ಇಲ್ಲಿ ಊಟ ಹುಡುಕುತ್ತೆ. ಕೆಲವೊಮ್ಮೆ ಯಾವುದೋ ಒಂದು ಬೆಕ್ಕಿನ ಮರಿ ಒಂದು ಇಲಿಗೆ ಸಿಕ್ಕುತ್ತೆ, ಆ ಇಲಿನ ಕಚ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಬೆಕ್ಕು ಬಂದು ಕಚ್ಕೊಂಡು ಹೋಗುತ್ತೆ. ಆಗ ಅದನ್ನು ಓಡಿಸ್ಕೊಂಡು ಹೋಗಬೇಕಾಗುತ್ತೆ. ಅದನ್ನು ಓಡಿಸ್ಕೊಂಡು ಹೋಗೋ ಟೈಮಲ್ಲಿ ಈ ಬೆಕ್ಕಿನ ಕಾಲು ಉಳ್ಕುತ್ತೆ. ಸೊ ಚರಂಡಿ ಬಿದ್ದೋಗುತ್ತೆ, ಮೈಯೆಲ್ಲ ಕೆಸರಾಗುತ್ತೆ, ಯಾರೋ ಕೋಲ್ ತೊಗೊಂಡು ಹೊಡಿತಾರೆ, ಕಲ್ಲು ತೊಗೊಂಡು ಹೊಡಿತಾರೆ. ಆಮೇಲೆ ಅದನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ನಾಯಿ ಮರಿಗೂ ಬೆಕ್ಕಿನ ಮರಿಗೂ ಆಗುತ್ತೆ. ಸೊ ಆ ಥರ ಸ್ಟ್ರಗಲಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಈ ಪ್ರಾಣಿಗಳ ಥರ ಇರುವ ಎಷ್ಟೋ ಜನ ಇದ್ದಾರೆ. ಸೊ ಅವರಿಗೂ ದೇವ್ರಿಗೂ ಏನು ಕಾಂಟ್ಯಾಕ್ಟ್ ಇಲ್ಲ. ದೇರ್ ಇಸ್ ನೋ ಕಾಂಟ್ಯಾಕ್ಟ್ ವಿತ್ ಗಾಡ್, ನೋ ಕಾಂಟ್ಯಾಕ್ಟ್ ವಿತ್ ಇಟರ್ನಲ್ ಲೈಫ್. ನಿತ್ಯ ಜೀವವಾಗಿ ಅಥವಾ ದೇವರಾಗಿ ಅವರಿಗೇನು ಸಂಬಂಧ ಇಲ್ಲ. ಸುಮ್ಮನೆ ಬಾಯಲ್ಲಿ ನಾವು ದೇವರು ಅಂತ ಹೇಳ್ಕೊಳ್ತೀವಿ ಅಷ್ಟೇ. ಆದರೆ ಇನ್ ಹಾರ್ಟ್, ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ದೇವರ ಜೊತೆಗೆ ಯಾವುದೇ ಒಂದು ಕಾಂಟ್ಯಾಕ್ಟ್ ಅನ್ನೋದು ಇರೋದಿಲ್ಲ. ಓನ್ಲಿ ಈ ಒಂದು ಧಾರ್ಮಿಕವಾದ ರೀತಿಯಲ್ಲಿ ನಾವು ಬದುಕ್ತಾ ಇರ್ತೀವಿ. ರಿಲಿಜಿಯಸ್ ವೇನಲ್ಲಿ ಧಾರ್ಮಿಕವಾದ ರೀತಿಯಲ್ಲಿ ನಾವು ಬದುಕ್ತಾ ಇರ್ತೀವಿ ಅಷ್ಟೇ. ಬಿಟ್ಟರೆ ನಿಜವಾದ ಒಂದು ಆತ್ಮಿಕವಾದ ಒಂದು ಸಂಬಂಧ ದೇವರಿಗೂ ನಮಗೂ ಇರೋದೇ ಇಲ್ಲ. ಈಗ ದೇವರಿಗೂ ನಮಗೂ ಒಂದು ಆತ್ಮಿಕ ಸಂಬಂಧ ನಿಜವಾಗಲೂ ಇದ್ದರೆ ನಮ್ಮ ಜೀವಿತದಲ್ಲಿ ಒಂದು ಹೋರಾಟ ಇರುತ್ತೆ, ಆತ್ಮಿಕವಾದ ಹೋರಾಟ ಇರುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಒಳಗಡೆ ಇರತಕ್ಕಂಥ ಪವಿತ್ರಾತ್ಮರಿಗೆ ನೋವಾಗಬಾರ್ದು, ಅಥವಾ ನಿತ್ಯ ಜೀವ ನಾನು ಕಳ್ಕೋಬಾರ್ದು. ದೇವರು ನನಗೆ ಕೊಟ್ಟಂತಹ ಆ ಒಂದು ಹೊಸ ಜೀವನ, ನ್ಯೂ ಲೈಫ್,
ಹಾಳು ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಒಳಗಡೆ ಇರುತ್ತೆ. ಮತ್ತು ಅದಕ್ಕೆ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲ ಪಾಪ ಪ್ರಚೋದನೆಗಳು ಏನೆಲ್ಲ ಒಂದು ಹೋರಾಟ ಬರುತ್ತಲ್ವ, ಅದಕ್ಕೆ ವಿರುದ್ಧವಾಗಿ ಬರ್ತಕ್ಕಂಥ ಶೋಧನೆಗಳು, ಅದನ್ನು ಜಯಿಸಲಿಕ್ಕೆ ನಾವು ಯಾವಾಗಲೂ ಟ್ರೈ ಮಾಡ್ತಾ ಇರ್ತೀವಿ, ತವಕ ಪಡ್ತಾ ಇರ್ತೀವಿ. ಆದರೆ ತುಂಬ ಬೇಸರ ಆಗೋ ವಿಷಯ ಅಂದರೆ ಇವತ್ತಿನ ಎಷ್ಟೋ ಜನ ಕ್ರೈಸ್ತರನ್ನು ಅಥವಾ ಕ್ರೈಸ್ತ ಸಭೆಗಳನ್ನು ನೋಡುವಾಗ ಪಾಪದ ವಿರುದ್ಧ ಯಾವುದೇ ಹೋರಾಟ ಯಾರೂ ಮಾಡೋದಾಗಿ ಕಾಣ್ತಾ ಇಲ್ಲ. ನೋಬಡಿ ಈಸ್ ಫೈಟಿಂಗ್ ಅಗೇನ್ಸ್ಟ್ ಸಿನ್. ಮನುಷ್ಯರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಿಸ್ಟಮ್ಗಳ ವಿರುದ್ಧ ಹೋರಾಟ ಮಾಡೋದನ್ನು ನೋಡಿದ್ದೀವಿ. ಆದರೆ ಎಲ್ಲಿ ನಾವು ಪಾಪದ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ನಿಜವಾಗಲೂ? ಇವತ್ತಿನ ಕ್ರೈಸ್ತ ಕುಟುಂಬಗಳಲ್ಲಿ ನೋಡುವಾಗ ಯೌವನಸ್ಥ ಮಕ್ಕಳು ಕೂಡ ಪಾಪದ ವಿರುದ್ಧ ಯಾವುದು ಹೋರಾಟ ಮಾಡೋದು ನಮಗೆ ನೋಡಲಿಕ್ಕಾಗ್ತಾ ಇಲ್ಲ. ಪಾಪ ಮಾಡ್ಕೊಂಡು ಬದುಕಿ ಭಾನುವಾರ ಚರ್ಚಿಗೆ ಬರೋದನ್ನು ನೋಡಲಿಕ್ಕಾಗ್ತಾ ಇದೆ. ಪಾಪದ ಎಲ್ಲ ಮಲಿನತೆಯನ್ನು ಅಥವಾ ಅದರ ಸಿಗುವಂಥ ಕ್ಷಣಿಕವಾದ ಏನು ಸುಖ ಇದೆಯೋ ಅದನ್ನು ಸವಿತಾ ಭಾನುವಾರ ಚರ್ಚಲ್ಲಿರ್ತಾರೆ, ಪ್ರೇಯರ್ ಗ್ರೂಪಲ್ಲಿರ್ತಾರೆ, ಎಲ್ಲ ಮಾಡ್ತಾರೆ. ಇದು ನಮಗೆ ನೋಡಲಿಕ್ಕಾಗ್ತಾ ಇದೆ. ಆದರೆ ಪಾಪದ ವಿರುದ್ಧ ಒಂದು ತೀವ್ರವಾಗಿ ಹೋರಾಟ ಮಾಡುವಂತಹ, ಪಾಪವನ್ನು ಜಯಿಸಬೇಕು, ಲೋಕವನ್ನು ಜಯಿಸಬೇಕು, ಶರೀರದ ಇಚ್ಛೆಗಳನ್ನು ಜಯಿಸಬೇಕು ಅಂತಕ್ಕಂಥ ಒಂದು ಆತ್ಮೀಕ ಹೋರಾಟ ಮಾಡಿ ಬದುಕುತ್ತಿರುವ ಮಕ್ಕಳನ್ನ ಅಥವಾ ಯುವಕ ಯುವತಿಯರನ್ನು ಇವತ್ತು ನಮಗೆ ನೋಡಲಿಕ್ಕೆ ಎಲ್ಲೂ ಸಿಗ್ತಾ ಇಲ್ಲ. ಅಂಥ ಒಂದು ಕ್ರೈಸ್ತರನ್ನು ನೋಡೋದು ತುಂಬ ಅಪರೂಪ ಆಗಿಬಿಟ್ಟಿದೆ, ತುಂಬ ವಿರಳ, ತುಂಬ ಕಡಿಮೆ. ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತವಾಗಲೂ ಇದ್ದಾರೆ, ಆದರೆ ತುಂಬ ಕಡಿಮೆ. ಮೆಜಾರಿಟಿ ನಾವು ನೋಡುವಾಗ ಎಲ್ಲ ಲೋಕದ ಮಾಲಿನ್ಯದಲ್ಲಿ, ಒಂದು ಪ್ಲೆಷರಲ್ಲಿ ಇದ್ದು ಮುಳುಗಿ ಮಜಾ ಮಾಡಿ ಭಾನುವಾರ ಚರ್ಚಿಗೆ ಬರುವಂತಹ, ಏಸು ಅಂತ ಹೇಳುವಂತಹ ಎಷ್ಟೋ ಜನ ಕ್ರೈಸ್ತರನ್ನ ನಾವು ನೋಡ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಕಾರಣ ಏನು ಅಂದರೆ ಸಿಂಪಲ್ಲಾಗಿ ಹೇಳೋದಾದರೆ ದೇವರ ಜ್ಞಾನ ಇಲ್ಲದೆ ಇರೋದೇ ಕಾರಣ. ಲ್ಯಾಕ್ ಆಫ್ ಡಿವೈನ್ ವಿಸ್ಡಮ್. ಲೋಕದ ಜ್ಞಾನ ಇದೆ. ಲೋಕದ ಜ್ಞಾನ ನಮ್ಮನ್ನು ಲೋಕಕ್ಕೆ ಕನೆಕ್ಟ್ ಮಾಡುತ್ತೆ ಬಿಟ್ಟರೆ ಯಾವತ್ತೂ ದೇವರಿಗೆ ಕನೆಕ್ಟ್ ಮಾಡಲ್ಲ. ದೇವರಿಗೆ ಕನೆಕ್ಟ್ ಆಗಲಿಕ್ಕೆ ನಮಗೆ ಲೋಕದ ಜ್ಞಾನ ಬೇಕಾಗಿಲ್ಲ. ಒಬ್ಬ ಮನುಷ್ಯ ದೇವರಿಗೆ ಕನೆಕ್ಟ್ ಆಗಲಿಕ್ಕೆ ವಿದ್ಯಾಭ್ಯಾಸ ಬೇಕಾಗಿಲ್ಲ, ಓದು ಬರಹ ಬೇಕಾಗಿಲ್ಲ. ಕೆಲವು ಟೈಮ್ ಹೇಳ್ತಾರೆ, ನಮಗೆ ಓದಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ನಾವು ಹೇಗೆ ದೇವ್ರನ್ನ ಆರಾಧನೆ ಮಾಡೋದು, ದೇವ್ರನ್ನ ತಿಳ್ಕೊಳ್ಳೋದು ಅಂತ. ಒಂದು ವೇಳೆ ಓದು ಬರಹ ಗೊತ್ತಿರುವವರು ಎಷ್ಟೋ ಜನ ಪ್ರಪಂಚದಲ್ಲಿದ್ದಾರೆ. ಓದು ಬರಹದಿಂದ, ವಿದ್ಯಾಭ್ಯಾಸದಿಂದ ದೇವ್ರನ್ನ ತಿಳ್ಕೊಬಹುದಾಗಿದ್ದರೆ ಓದು ಬರಹ ತಿಳಿದಿರುವ ಎಲ್ಲರೂ ದೇವ್ರನ್ನ ತಿಳ್ಕೊಬೇಕಾಗಿತ್ತು. ಆದರೆ ಇವತ್ತು ಹೆಚ್ಚು ದೇವ್ರನ್ನ ಪ್ರೀತಿ ಮಾಡುವವರು, ದೇವ್ರನ್ನ ತಿಳ್ಕೊಳ್ತಾ ಇರುವವರು ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇರುವವರೇ, ಲೋಕದ ಜ್ಞಾನ ಸ್ವಲ್ಪ ಕಡಿಮೆ ಇರುವವರೇ. ಲೋಕದ ಜ್ಞಾನ ಹೆಚ್ಚಿರುವವರು ಇವತ್ತು ದೇವರಿಂದ ದೂರನೇ ಇದ್ದಾರೆ. ಇವತ್ತು ನಮಗೆ ನಿಜವಾಗಲೂ ಬೇಕಾಗಿರೋದು ದೇವರ ಜ್ಞಾನ. ಈ ದೇವರ ಜ್ಞಾನ ನಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ ದೇವರ ವಾಕ್ಯದ ಉಪದೇಶದಿಂದ ಸಿಗುತ್ತೆ. ಇವತ್ತು ನಮ್ಮಲ್ಲಿ ದೇವರ ವಾಕ್ಯದ ಉಪದೇಶ ಇಲ್ಲ. ಈ ಉಪದೇಶ ಎಲ್ಲಿ ಪ್ರಾರಂಭವಾಗಬೇಕು ಅಂದರೆ ಮೊದಲು ನಮ್ಮ ಕುಟುಂಬಗಳಲ್ಲಿ ಪ್ರಾರಂಭವಾಗಬೇಕು. ದೇವರ ವಾಕ್ಯದ ಉಪದೇಶ ಕುಟುಂಬಗಳಲ್ಲಿ ಪ್ರಾರಂಭವಾಗಬೇಕು ಮತ್ತು ಅದು ಸಭೆಯಲ್ಲಿ ಬರಬೇಕು, ಎಲ್ಲ ಕಡೆಗಳಲ್ಲೂ ಸಿಗಬೇಕು. ಆದರೆ ಇವತ್ತು ಎಲ್ಲೂ ಕೂಡ ನಮಗೆ ದೇವರ ವಾಕ್ಯದ ಉಪದೇಶ ಸಿಗ್ತಾ ಇಲ್ಲ. ಕೆಲವೊಂದು ಸಾಂಪ್ರದಾಯಿಕ ಪ್ರಾರ್ಥನೆಗಳನ್ನ ನಾವು ಮಾಡ್ತೀವಿ ಮನೆಯಲ್ಲಿ. ಏನು ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವು ಸಾಂಪ್ರದಾಯಿಕವಾಗಿ ವಂಶ ಪಾರಂಪರ್ಯವಾಗಿ ಏನು ಮಾಡ್ಕೊಂಡು ಬರ್ತಾ ಇದ್ದೀವೋ ಸಿಸ್ಟಮ್ನ, ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಾವು ಅದನ್ನು ಮಾಡ್ತಾ ವಂಚನೆಗೊಳಗಾಗ್ತಾ ಇದ್ದೀವಿ, ಸೈತಾನನ ವಂಚನೆಗೆ. ಯಾವ ರೀತಿಯಲ್ಲಿ ಅಂದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಈ ಎಲ್ಲ ಪ್ರಾರ್ಥನೆಗಳನ್ನ ಮಾಡೋದ್ರಿಂದ ನಾವು ದೇವರಲ್ಲಿದ್ದೀವಿ, ನಾವು ವಿಶ್ವಾಸದಲ್ಲಿ ಇದ್ದೀವಿ, ನಾವು ದೇವರ ಸಂಬಂಧದಲ್ಲಿ ಇದ್ದೀವಿ ಅಂತ ಭಾವಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆದರೆ ಯಾವುದೇ ಒಂದು ಪ್ರಾರ್ಥನೆ ಆಗಲಿ ಸಂಪ್ರದಾಯ ಆಗಲಿ ನಮ್ಮನ್ನು ದೇವರಲ್ಲಿ ಇರಿಸೋದಿಲ್ಲ. ನಮ್ಮನ್ನು ದೇವರಲ್ಲಿ ಇರಿಸೋದು ವಿಶ್ವಾಸ ಮಾತ್ರನೇ. ವಿಶ್ವಾಸ ಎಲ್ಲಿಂದ ಬರುತ್ತೆ? ವಿಶ್ವಾಸಕ್ಕೆ ಮೂಲ ದೇವರ ವಾಕ್ಯ, ವಿಶ್ವಾಸಕ್ಕೆ ಮೂಲ ಜೀಸಸ್. ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಹೇಳ್ತಾರಲ್ವ, ಜೀಸಸ್ ಈಸ್ ದ ಆಥರ್ ಆ್ಯಂಡ್ ದ ಫಿನಿಷರ್ ಆಫ್ ಅವರ್ ಫೇತ್. ಹೀ ಈಸ್ ದ ಆಥರ್, ಹೀ ಈಸ್ ದ ಓನ್ಲಿ ಆಥರ್ ಆಫ್ ಅವರ್ ಫೇತ್. ಯೇಸು ಕ್ರಿಸ್ತರು ಮಾತ್ರವೇ ನಮ್ಮ ವಿಶ್ವಾಸದ ಮೂಲವಾಗಿದ್ದಾರೆ. ಇಬ್ರಿಯ 12:2. ಅದೇ ರೀತಿಯಲ್ಲಿ ರೋಮ 10:17 ಹೇಳ್ತಾರೆ, ಫೇತ್ ಕಮ್ಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ವಿಶ್ವಾಸ ಅನ್ನೋದು ಬರೋದು ದೇವರ ವಾಕ್ಯ ಆಲಿಸೋದ್ರಿಂದ. ದೇವರ ವಾಕ್ಯ ಯೇಸು ಒಂದೇನೆ. ಹಾಗಾದರೆ
ಯೇಸು ಸಾರಲ್ಪಟ್ಟಾಗ, ವಾಕ್ಯೋಪದೇಶದ ಮುಖಾಂತರ ಯೇಸು ಕ್ರಿಸ್ತರು ಸಾರಲ್ಪಟ್ಟಾಗ, ವೆನ್ ವಿ ಪ್ರೀಚ್ ಕ್ರೈಸ್ಟ್, ವೆನ್ ವಿ ಹಿಯರ್ ದ ಮೆಸೇಜ್ ಆಫ್ ಕ್ರೈಸ್ಟ್, ಫೇತ್ ಕಮ್ಸ್, ವಿಶ್ವಾಸ ನಮ್ಮೊಳಗಡೆ ಬರ್ತದೆ. ಆದರೆ ಇವತ್ತು ನಮ್ಮೊಳಗಡೆ ಬರ್ತಕ್ಕಂಥ ಫಾಲ್ಸ್ ಫೇತ್ ಇದೆಯಲ್ವ, ತಪ್ಪಾದ ವಿಶ್ವಾಸ, ಅದು ನಮ್ಮನ್ನು ಲೋಕಕ್ಕೆ ಕನೆಕ್ಟ್ ಮಾಡುತ್ತೆ. ಇವತ್ತು ಎಷ್ಟೋ ಕಡೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಮತ್ತು ನೋಡ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಎಲ್ಲ ವಿಶ್ವಾಸ ಇರೋದು ಯಾತಕ್ಕಾಗಿ ಆಗಿಬಿಟ್ಟಿದೆ ಅಂದರೆ, ಮದುವೆ ಆಗದಿದ್ದವನಿಗೆ ಮದುವೆ ಆಗಲಿಕ್ಕೆ ವಿಶ್ವಾಸ ಇಟ್ಟು ನೀನು ಇದು ಮಾಡು, ಮದುವೆ ಆಗುತ್ತೆ. ವಿಶ್ವಾಸ ಇಟ್ಟು ವಾಕ್ಯ ಹೇಳ್ತಾ ಇರು, ಮಕ್ಕಳಾಗುತ್ತೆ. ವಿಶ್ವಾಸ ಇಟ್ಟು ಇದು ಹೇಳ್ತಾ ಇರು, ಕಾಯಿಲೆ ವಾಸಿ ಆಗುತ್ತೆ. ವಿಶ್ವಾಸ ಇಟ್ಟು ಇದು ನೀನು ಹೇಳ್ತಾ ಇರು ವಾಕ್ಯ, ನಿನಗೆ ಮನೆ ಸಿಗುತ್ತೆ, ನಿನಗೆ ಜಾಬ್ ಸಿಗುತ್ತೆ, ನಿನಗೆ ಪ್ರಮೋಷನ್ ಸಿಗುತ್ತೆ, ನೀನು ಶ್ರೀಮಂತನಾಗ್ತೀಯ. ಸೊ ಫೇತ್ ಈಸ್ ಮಿಸ್ಯೂಸ್ಡ್ ಟುಡೇ. ವಿಶ್ವಾಸ ಅನ್ನೋದು ಮಿಸ್ಯೂಸ್ ಆಗ್ತಾಯಿದೆ. ಆದರೆ ವಿಶ್ವಾಸ ಯಾಕೆ ದೇವರು ನಮಗೆ ಕೊಟ್ಟಿದ್ದಾರೆ, ವೈ ಫೇತ್ ಈಸ್ ಗಿವನ್ ಅಂತ ನೋಡುವಾಗ ಇಬ್ರಿಯ 11:6 ವಾಕ್ಯ ಹೇಳುತ್ತೆ, ಗಾಡ್ ಹಸ್ ಗಿವನ್ ಅಸ್ ದ ಫೇತ್ ಟು ಪ್ಲೀಸ್ ಹಿಮ್, ಟು ಲೀವ್ ಎ ಲೈಫ್ ಪ್ಲೀಸಿಂಗ್ ಟು ಗಾಡ್. ದಟ್ ಈಸ್ ದ ಪರ್ಪಸ್ ಆಫ್ ಗಿವಿಂಗ್ ಅಸ್ ದ ಫೇತ್. ವಿಶ್ವಾಸ ನಮಗೆ ದೇವರು ಯಾಕೆ ಕೊಟ್ಟಿದ್ದಾರೆ ಅಂದರೆ, ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ಒಂದು ಜೀವನವನ್ನು ಜೀವಿಸಲಿಕ್ಕೆ, ನಮಗೆ ಮೆಚ್ಚುಗೆ ಆಗುವ ಜೀವನ ಜೀವಿಸಲಿಕ್ಕಲ್ಲ. ನಾಟ್ ದಟ್ we can live a life pleasing to us or pleasing to others, but most of the time we are misusing the word faith and we are abusing that. ನಾವು ವಿಶ್ವಾಸ ಅಂತಕ್ಕಂಥ ಶಬ್ದವನ್ನೇ ನಾವು ದುರುಪಯೋಗ ಮಾಡಿ ಅದನ್ನು ಹಾಳು ಮಾಡ್ತಾಯಿದ್ದೀವಿ. ತಪ್ಪಾದ ಕಾರ್ಯಕ್ಕೋಸ್ಕರ ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಸ್ವಂತ ಕಾರ್ಯಗಳಿಗೋಸ್ಕರ ನಾವು ವಿಶ್ವಾಸವನ್ನು ಉಪಯೋಗಿಸ್ತಾ ಇದ್ದೀವಿ, ಅಥವಾ ದೇವರ ವಾಕ್ಯವನ್ನು ಕೂಡ ನಾವು ರಾಂಗ್ ಆಗಿ ಎಷ್ಟೋ ಕಡೆ ನಾವಿವತ್ತು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆ್ಯಂಡ್ ಪೀಪಲ್ ಆರ್ ಬಿಹೈಂಡ್ ದ್ಯಾಟ್. ಜನರು ಅದರ ಹಿಂದೆ ಇದ್ದಾರೆ. ಯಾಕೆ ಅಂದರೆ ಜನರಿಗೆ ದೇಹದ ಅಗತ್ಯ ತುಂಬ ಮುಖ್ಯ, ಆತ್ಮದ ಅವಶ್ಯಕತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಈ ವಿಶ್ವಾಸ ದೇವರು ಕೊಟ್ಟಂಥ ಒಂದು ಕೊಡುಗೆ. ವಿಶ್ವಾಸದ ಮುಖಾಂತರ ನಾವು ದೇವರಿಗೆ ಮೆಚ್ಚುಗೆ ಆದ ಜೀವನ ಜೀವಿಸಬೇಕು. ಯಾವಾಗ ನಾವು ವಿಶ್ವಾಸದ ಮುಖಾಂತರ ದೇವರಿಗೆ ಮೆಚ್ಚುಗೆ ಆದ ಜೀವನವನ್ನು ಜೀವಿಸ್ತೀವೋ, ಆಗ ಖಂಡಿತವಾಗಲೂ ನಮ್ಮ ಜೀವನಕ್ಕೆ ಬೇಕಾದ ಅಗತ್ಯಗಳನ್ನು ದೇವರು ಪೂರೈಸ್ತಾರೆ. ವೆನ್ ವಿ ಲೀವ್ ಲೈಫ್ ಪ್ಲೀಸಿಂಗ್ ಟು ಗಾಡ್, ಗಾಡ್ ವಿಲ್ ಫುಲ್ಫಿಲ್ ಅವರ್ ನೀಡ್ಸ್. ದಟ್ ಈಸ್ ಗಾಡ್ಸ್ ಲಾ ಆ್ಯಂಡ್ ಗಾಡ್ಸ್ ಸಿಸ್ಟಮ್ ಆಫ್ ಬ್ಲೆಸ್ಸಿಂಗ್ ಪೀಪಲ್. ಜನರನ್ನು ದೇವರ ಆಶೀರ್ವಾದ ಮಾಡಲಿಕ್ಕೆ ದೇವರಿಗೊಂದು ನಿಯಮ ಇದೆ, ದೇವರಿಗೊಂದು ಕಾನೂನಿದೆ, ದೇವರಿಗೊಂದು ದಾರಿ ಇದೆ. ದೇವರು ಮನುಷ್ಯನ ದಾರಿಯಲ್ಲಿ ಹೋಗಿ ಮನುಷ್ಯನನ್ನು ಆಶೀರ್ವಾದ ಮಾಡೋದಿಲ್ಲ. ಗಾಡ್ ಬ್ಲೆಸ್ಸಸ್ ಪೀಪಲ್ ಇನ್ ಹಿಸ್ ವೇ. ಮೋಸ್ಟ್ ಆಫ್ ದ ಟೈಮ್ ವಿ ಥಿಂಕ್ ದಟ್ ಗಾಡ್ ಬ್ಲೆಸ್ಸಸ್ ಅಸ್ ಇನ್ ಆರ್ ಓನ್ ವೇ. ನಮ್ಮ ದಾರಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ ನಾವು ತಿಳ್ಕೊಂಡು ಏನೇನೋ ಮಾಡ್ತೀವಿ. ಈ ಥರ ಹರಕೆ ಹೊತ್ಕೊಂಡ್ರೆ ದೇವರು ಆಶೀರ್ವದಿಸ್ತಾರೆ, ಈ ಥರ ಪ್ರಾರ್ಥನೆ ಮಾಡಿದರೆ ದೇವರು ಆಶೀರ್ವದಿಸ್ತಾರೆ, ಈ ಥರ ವಾಕ್ಯ ಹೇಳಿದರೆ ದೇವರು ಆಶೀರ್ವದಿಸ್ತಾರೆ, ಈ ಥರ ಮಾಡಿದರೆ ಆ ಥರ ಮಾಡಿದರೆ. ಸೊ ಮಾಡಿ 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 ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಆದರೆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ನಾವೇನೋ ಮಾಡಿ ಬರೋದಲ್ಲ, ಅದು ದೇವರ ಇಚ್ಛೆ ಪ್ರಕಾರ ಬರೋದು. ಗಾಡ್ ಬ್ಲೆಸ್ಸಸ್ ಅಸ್ ಅಕಾರ್ಡಿಂಗ್ ಟು ಹಿಸ್ will. That is his will. We don't have to do anything, but his will works. How it will works? Based on his law. ಅವರ ನಿಯಮದ ಪ್ರಕಾರ, ಅವರ ಚಿತ್ತ ಅಥವಾ ಅವರ ವಾಕ್ಯದ ಪ್ರಕಾರ ಅವರ ಚಿತ್ತ ಕಾರ್ಯ ಮಾಡುತ್ತೆ. ಈಗ ನಮ್ಮ ಜೀವನದಲ್ಲಿ ಆಶೀರ್ವಾದ ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಸಿಂಪಲ್, ವಿಶ್ವಾಸದ ಜೀವನವನ್ನು ಜೀವಿಸ್ತಾ ಇದ್ದರೆ ಸಾಕು. Our duty is to please God. Whatever you do it to please God. Not for your benefit, not for somebody's benefit, but to please God. ಏನೇ ಮಾಡಿದರೂ ದೇವರನ್ನ ಮೆಚ್ಚೋದಕ್ಕೋಸ್ಕರ ಮಾಡಿ, ನಿಮ್ಮ ಲಾಭಕ್ಕೋಸ್ಕರ ಅಲ್ಲ, ಬೇರೆಯವ್ರನ್ನ ಮೆಚ್ಚೋದಕ್ಕೋಸ್ಕರ ಅಲ್ಲ, ದೇವರಿಗೆ ಮೆಚ್ಚುಗೆ ಆಗುವಂಥದ್ದನ್ನು ಮಾಡ್ತಾ ಹೋಗಿ. ಆಗ ನಿಮ್ಮ ಅಗತ್ಯ ಏನಿದೆಯೋ ಅದನ್ನು ದೇವರು ಪೂರೈಸ್ತಾರೆ. ಆ ರೀತಿಯಲ್ಲಿ ದೇವರ ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗಬೇಕು ಅಂತ ದೇವರು ಬಯಸ್ತಾರೆ. ಗಾಡ್ ವಾಂಟ್ಸ್ ಟು ಬ್ಲೆಸ್ ಹಿಸ್ ಪೀಪಲ್, ಬಟ್ ವಿ ಆರ್ ನಾಟ್ ರೆಡಿ ಟು ರಿಸೀವ್ ದ ಬ್ಲೆಸ್ಸಿಂಗ್ ಬಿಕಾಸ್ ಆಫ್ ಅವರ್ ಅನ್ಬಿಲೀಫ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ, ನಾವು ಪಡ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇಲ್ಲಿ ಬರೀ ಇಷ್ಟ ಇದ್ದರೆ ಸಾಲದು, ನನಗಿಷ್ಟ ಇದೆ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅಲ್ಲ. ದೇವರು ಒಂದು ನಿಯಮ ಇಟ್ಟಿದ್ದಾರೆ, ಆ ನಿಯಮದ ಪ್ರಕಾರನೇ ಪ್ರತಿಯೊಂದು ವರ್ಕ್ ಆಗೋದು. ಆ ನಿಯಮ ಯಾವಾಗ ಬ್ರೇಕ್ ಆಗುತ್ತೋ ಅಥವಾ ನಾವು ಯಾವಾಗ ಬ್ರೇಕ್ ಮಾಡ್ತೀವೋ ಆಗ
ಕಳ್ಕೊಳ್ತೀವಿ. ದೇವರು ನಮಗಾಗಿ ಇಟ್ಟಿರೋದನ್ನು ನಾವು ಕಳ್ಕೊಳ್ತೀವಿ. ದೇವ್ರು ತೆಗಿಯಲ್ಲ. ಅದೇ ನಾನು ಹೇಳಿದ್ದು, ಎವ್ರಿಥಿಂಗ್ ವರ್ಕ್ಸ್ ಅಕಾರ್ಡಿಂಗ್ ಟು ಹಿಸ್ ಲಾ. ದೇವರ ನಿಯಮದ ಪ್ರಕಾರನೇ ನಮ್ಮ ಜೀವಿತದಲ್ಲಿ ಎಲ್ಲ ಆಗೋದು. ಕೆಲವೊಂದು ದೇವರ ಇಚ್ಛೆಗೆ ವಿರುದ್ಧವಾಗಿರೋದು ನಮ್ಮ ಜೀವನದಲ್ಲಿ ಆಗ್ಲಿಕ್ಕೆ ಕಾರಣ ಏನು ಅಂದರೆ, ಬಿಕಾಸ್ ವಿ ಬ್ರೇಕ್ ಹಿಸ್ ಲಾ. ಅವರ ನಿಯಮವನ್ನು ನಾವು ಬ್ರೇಕ್ ಮಾಡ್ತೀವಿ. ಆ್ಯಂಡ್ ದ್ಯಾಟ್ ಬ್ರೇಕಿಂಗ್ ಆಫ್ ಲಾ ಈಸ್ ಕಾಲ್ಡ್ ಸಿನ್. ಅವರ ನಿಯಮವನ್ನು ಬ್ರೇಕ್ ಮಾಡೋದನ್ನು ನಾವು ಪಾಪ ಅಂತ ಕರಿತೀವಿ. ಯೋವಾನನು ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ, ವಾಟ್ ಈಸ್ ಸಿನ್? ಬ್ರೇಕಿಂಗ್ ದ ಲಾ ಆಫ್ ಗಾಡ್. ಇವತ್ತು ನಮಗೆ ದೇವರ ಲಾನೇ ಗೊತ್ತಿಲ್ಲ. ಸೊ ಇಫ್ ಯು ಡೋಂಟ್ ನೋ ಗಾಡ್ಸ್ ಲಾ, ಶ್ಯೂರ್ಲಿ ಯು ವಿಲ್ ಬ್ರೇಕ್ ಇಟ್. ದೇವರ ನಿಯಮ ಗೊತ್ತಿದ್ದರೆ ನಾವು ಅದನ್ನು ಬ್ರೇಕ್ ಮಾಡದ ಹಾಗೆ ಬದುಕ್ಬೋದು. ಆದರೆ ದೇವರ ನಿಯಮನೇ ಗೊತ್ತಿಲ್ಲದೆ ಇದ್ದರೆ ಖಂಡಿತವಾಗಲೂ ವಿ ಕೆನಾಟ್ ಒಬೇ ದ ಲಾ. ನಾವು ಆ ನಿಯಮವನ್ನು ಅನುಸರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಡಿಸೊಬೇ ಮಾಡಿ, ಅದನ್ನು ಬ್ರೇಕ್ ಮಾಡಿ, ಅದನ್ನು ಮುರಿದು ನಾವು ಬದುಕ್ತೀವಿ. ಇವತ್ತು ಎಷ್ಟೋ ಕಡೆ ನೋಡುವಾಗ ವಿ ಕ್ಯಾನ್ ಸಿ ಲಾಲೆಸ್ನೆಸ್. ದೆರ್ ಈಸ್ ನೋ ಲಾ. ಅಂತ ಹೇಳುವಾಗ ದೇವರ ನಿಯಮ. ಲಾಲೆಸ್ನೆಸ್ ಇಸ್ ದೇರ್ ಎವ್ರಿವೇರ್. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಸೈನ್ ಆಫ್ ಎಂಡ್ ಟೈಮ್ಸ್. ಎಂಡ್ ಟೈಮ್ಸ್. ಕೊನೆಯ ಕಾಲ ಅಥವಾ ಯೇಸುವಿನ ಪುನರಾಗಮನದ ಒಂದು ಸೂಚನೆಯಾಗಿದೆ ಇದು ಕೂಡ. ಯಾವುದು? ಎಲ್ಲ ಕಡೆಗಳಲ್ಲೂ ಲಾಲೆಸ್ನೆಸ್ ಇನ್ಕ್ರೀಸ್ ಆಗುತ್ತೆ. ನಿಯಮ ಮುರಿದು ಬದುಕುವ ಜೀವನ ಹೆಚ್ಚಾಗುತ್ತೆ, ಕಡಿಮೆ ಆಗೋದಿಲ್ಲ. ನೀವು ಇದಕ್ಕೆ ಏನೇ ಪ್ರಾರ್ಥನೆ ಮಾಡಿ ಎಲ್ಲ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಆ ರೀತಿ ಆಗದ ಹಾಗೆ ನಿಮ್ಮನ್ನು ಕಾಪಾಡ್ಕೋಬೇಕಷ್ಟೇ. ಸಾಧ್ಯವಾದರೆ ಇನ್ನೂ 4-5 ಜನನ ಕಾಪಾಡ್ಬೋದು. ಅದಲ್ಲದೆ ಇದು ಸ್ಟಾಪ್ ಆಗೋದಿಲ್ಲ, ಇಟ್ ವಿಲ್ ಇನ್ಕ್ರೀಸ್. ಯಾವುದು? ಲಾಲೆಸ್ನೆಸ್ ವಿಲ್ ಇನ್ಕ್ರೀಸ್ ಅಟ್ ದ ಎಂಡ್ ಟೈಮ್. ಕೊನೆಯ ದಿವಸಗಳಲ್ಲಿ ಯೇಸು ಕ್ರಿಸ್ತರ ಪುನರಾಗಮನದ ಸಮಯ ಹತ್ತಿರವಾದಾಗ ಲಾಲೆಸ್ನೆಸ್, ಸಿನ್ ವಿಲ್ ಇನ್ಕ್ರೀಸ್. ಪಾಪ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಕೆಲವು ಟೈಮ್ ಹೇಳ್ತೀರಿ, ನಮ್ಮ ಕಾಲದಲ್ಲೆಲ್ಲ ಈ ಥರ ಇರಲೇ ಇಲ್ಲಪ್ಪ ಅಂತ ಕೆಲವರು ವಯಸ್ಸಾದರೂ ಹೇಳ್ತಾರೆ. ಈಗಿನ ಕಾಲದಲ್ಲಿ ಏನಪ್ಪ ಈ ಥರ ಆಗಿಬಿಟ್ಟಿದೆ ಅಂತ. ಈಗಿನ ಕಾಲದಲ್ಲಿ ಈ ಥರ, ಇನ್ನು ಮುಂದಿನ ಕಾಲದಲ್ಲಿ ಇನ್ನೂ ವರ್ಸ್ಟ್ ಆಗಿ ಹೋಗುತ್ತೆ. ಸೊ ದೇವರಿಗಿದೆಲ್ಲ ಗೊತ್ತಿಲ್ವಾ ಕೇಳಿದರೆ, ದೇವರಿಗಿದೆಲ್ಲ ಗೊತ್ತು. ನಮಗಿದ್ಯಾವುದು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಮಗೆ ಆಶ್ಚರ್ಯ ಆಗುತ್ತೆ. ಬಟ್ ಆಲ್ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಟ್ ದ ಎಂಡ್ ಟೈಮ್ಸ್. ಅಂತಿಮ ಕಾಲ ಹತ್ತಿರವಾಗ್ತಾ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಮಿತಿಮೀರಿದ ಭೋಜನದಿಂದ ಆಗಲಿ, ಕುಡಿತದಿಂದಾಗಲಿ, ನಿರ್ಲಜ್ಜ ಕೃತ್ಯಗಳಿಂದಾಗಲಿ ಮಂದಮತಿಗಳಾಗಿರಬೇಡಿ. ಡೋಂಟ್ ಬಿ ಲೇಜಿ ಬೈ ಈಟಿಂಗ್, ಡ್ರಿಂಕಿಂಗ್, ಲಿವಿಂಗ್ ಲ್ಯಾವಿಶ್ ಲೈಫ್, ಡೂಯಿಂಗ್ ಆಲ್ ದಿಸ್ ನಾನ್ಸೆನ್ಸ್ ಥಿಂಗ್ಸ್. ಆದರೆ ಬರಲಿರುವ ದಂಡನಾ ತೀರ್ಪಿನಿಂದ ಪಾರಾಗಲಿಕ್ಕೆ ನರಪುತ್ರನ ಮುಂದೆ, ಯೇಸು ಕ್ರಿಸ್ತನ ಮುಂದೆ, ಆ ನ್ಯಾಯ ತೀರ್ಪು ಕೊಡಲು ಬರುವ ಯೇಸು ಕ್ರಿಸ್ತನ ಮುಂದೆ ನಿಲ್ಲಲು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇರಿ, ಪ್ರಾರ್ಥಿಸ್ತಾ ಇರಿ ಅಂತ ಹೇಳ್ತಾರೆ. ಸೊ ನಾವು ಈ ಕಾರ್ಯವನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ ಇವತ್ತು? ಅವರ ಮುಂದೆ ನಿಲ್ಲಲು ಶಕ್ತರಾಗುವಂತೆ ನಾವೇನಾದರೂ ಪ್ರಾರ್ಥನೆ ಮಾಡ್ತಾಯಿದ್ದೀವ? ನಾವು ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ತೀವಿ. ಈಗ ಸ್ಕೂಲ್ ಅಡ್ಮಿಷನ್ ಬಂದಿದೆ, ದೇವರೇ ಮಕ್ಕಳಿಗೆ ಫೀಸ್ಗೆ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ಪ್ರಾರ್ಥಿಸ್ತೀವಿ. ಅದಾದಮೇಲೆ ಓದಲಿಕ್ಕೆ ಬುದ್ಧಿ ಜ್ಞಾನ ಕೊಡಿ ಅಂತ ಪ್ರಾರ್ಥಿಸ್ತೀವಿ. ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಅಂತ ಪ್ರಾರ್ಥಿಸ್ತೀವಿ. ಕಾಯಿಲೆ ಬಂದರೆ ಆರೋಗ್ಯ ಕೊಡಿ ಅಂತ ಪ್ರಾರ್ಥಿಸ್ತೀವಿ. ಸಾಲ ಆದರೆ ನಮ್ಮ ಸಾಲ ತೀರಿಸಿ ಅಂತ ಪ್ರಾರ್ಥಿಸ್ತೀವಿ. ಮನೆ ಇಲ್ಲ ಅಂದರೆ ಮನೆ ಕೊಡಿ ಅಂತ ಪ್ರಾರ್ಥಿಸ್ತೀವಿ. ಬರೀ ನಾವು ಈ ಲೋಕದಲ್ಲಿ ಸೆಟ್ಲ್ ಆಗಲಿಕ್ಕೋಸ್ಕರನೇ ಪ್ರೇಯರ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಇದು ವಿಶ್ವಾಸ ತೋರಿಸೋದಿಲ್ಲ, ಇದು ಅವಿಶ್ವಾಸ ತೋರಿಸುತ್ತೆ. ನಿಜವಾದ ಒಂದು ವಿಶ್ವಾಸಿಯ ಪ್ರಾರ್ಥನೆ ಇಹಲೋಕಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳು ಆಗಿರೋದಿಲ್ಲ. ದ ಪ್ರೇಯರ್ ಆಫ್ ಎ ಟ್ರೂ ಬಿಲೀವರ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹೆವೆನ್ ಆ್ಯಂಡ್ ಇಟರ್ನಲ್ ಲೈಫ್. ನಿಜವಾದ ವಿಶ್ವಾಸಿಯ ಪ್ರಾರ್ಥನೆ ಇಹಲೋಕದ ವಿಷಯಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳಾಗಿರೋದಿಲ್ಲ. ಶರೀರಕ್ಕೆ ಅಥವಾ ಶರೀರದ ಜೀವನಕ್ಕೆ ಸಂಬಂಧಪಟ್ಟ, ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳು ಆಗಿರೋದಿಲ್ಲ. ಆದರೆ ನಿಜವಾದ ವಿಶ್ವಾಸಿಯ ಪ್ರಾರ್ಥನೆ ಯಾವಾಗಲೂ ಪರಲೋಕಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳಾಗಿರ್ತದೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳಾಗಿರ್ತದೆ. ಆದರೆ ಇವತ್ತು ನಮ್ಮ ಪ್ರಾರ್ಥನೆಗಳೆಲ್ಲ ಯಾವ ರೀತಿ ಇದೆ ಹೇಳಿ?
ನಮ್ಮ ಪ್ರಾರ್ಥನೆಗಳೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳೇ ಆಗಿದೆ, ಶರೀರಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳೇ ಆಗಿದೆ. ಬರೀ ಕೊಡಿ ಮಾಡಿ, ದೇವರೇ ನನಗೆ ಅದು ಕೊಡಿ, ಇದು ಕೊಡಿ, ಅದು ಮಾಡಿ, ಇದು ಮಾಡಿ. ಬೇಕಾದರೆ ದೇವರಿಗೆ ನಾವು ಸ್ವಲ್ಪ ಕಮಿಷನ್ ಕೊಡ್ತೀವಿ. ಕಮಿಷನ್ ಏನು ಅಂದರೆ ಕ್ಯಾಂಡ್ಲ್ ಕೊಡ್ತೀವಿ, ಅಥವಾ ಒಂದು ಹೂವಿನ ಹಾರ ಹಾಕ್ತೀವಿ, ಅಥವಾ ಇನ್ನೇನು ಒಂದಿಷ್ಟು ಹಣ ಕೊಡ್ತೀವಿ, ಅಥವಾ ಒಂದಿಷ್ಟು ತಲೆ ಕೂದಲು ಕೊಡ್ತೀವಿ, ಎಲ್ಲಾದರೂ ಹೋಗಿ ಬೋಳಿಸ್ಕೊಡ್ತೀವಿ, ಕುರಿನ ಕೊಡ್ತೀವಿ, ಕೋಳಿನ ಕೊಡ್ತೀವಿ. ಆದರೆ ನಿಜವಾಗಲೂ ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ದೇವರಿಗೆ ಇದು ಯಾವುದು ಬೇಕಾಗಿಲ್ಲ. ದೇವರಿಗೆ ಬೇಡದೇ ಇರೋದನ್ನು ನಾವು ದೇವರಿಗೆ ಅಂತ ಕೊಡ್ತಾ ಇದ್ದೀವಿ. ಇದರಿಂದ ಏನಾದರೂ ಒಳ್ಳೆಯದಾಗುತ್ತಾ ಕೇಳಿದರೆ ಖಂಡಿತ ಒಳ್ಳೆಯದಂತೂ ಆಗೋದಿಲ್ಲ. ನಾವು ಮೋಸ ಹೋಗ್ತಾ ಇದ್ದೀವಿ ಅಷ್ಟೇ. ದೇವರಿಗೆ ಏನು ಕೊಡಬೇಕು, ದೇವರು ಏನು ಬಯಸ್ತಾರೆ? ಹಾಗಾದರೆ ದೇವರು ಏನನ್ನು ಬಯಸ್ತಾರೆ ಅಂದರೆ, ನಿನ್ನ ಒಂದು ಮಾನಸಾಂತರದ ಹೃದಯನ ದೇವರು ಬಯಸ್ತಾ ಇದ್ದಾರೆ. ನೀನು ಪಾಪವನ್ನು ಬಿಡು, ಸುಳ್ಳು ಹೇಳೋದನ್ನು ಬಿಟ್ಟು ಬದುಕು, ಅದನ್ನು ದೇವರು ಬಯಸ್ತಾ ಇದ್ದಾರೆ. ನೀನು ಚಾಡಿ ಹೇಳೋದನ್ನು ಬಿಟ್ಟು ಬದುಕು, ಅದನ್ನು ದೇವರು ಬಯಸ್ತಾ ಇದ್ದಾರೆ. ನೀನು ಕಳ್ತನ ಮಾಡೋದನ್ನು ಬಿಟ್ಟು ಬದುಕು, ಅದನ್ನು ದೇವರು ಬಯಸ್ತಾ ಇದ್ದಾರೆ. ನಿನ್ನ ವ್ಯಭಿಚಾರದ ಜೀವನವನ್ನು ಬಿಟ್ಟು ಬದುಕು, ಅದನ್ನು ದೇವರು ಬಯಸ್ತಾ ಇದ್ದಾರೆ. ನಿನ್ನ ಕುಡುಕುತನವನ್ನು ಬಿಟ್ಟು ಬದುಕು, ಅದನ್ನು ದೇವರು ಬಯಸ್ತಾ ಇದ್ದಾರೆ. ನೀನು ಬೇರೆಯವರಿಗೆ ಮೋಸ ಮಾಡೋ ಸ್ವಭಾವ, ಅದನ್ನು ಬಿಟ್ಟು ಬದುಕು, ಅದನ್ನು ದೇವರು ಬಯಸ್ತಾ ಇದ್ದಾರೆ. ಇದನ್ನು ದೇವರಿಗೆ ನಾವು ಕೊಡದೇನೆ, ಈ ಜೀವನನ ನಾವು ದೇವರಿಗೆ ಕೊಡದೇನೆ, ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಹಣ, ಊದುಬತ್ತಿ, ಕ್ಯಾಂಡ್ಲು, ಕಡ್ಡಿ, ಕಸ, ತಲೆ ಕೂದಲು, ಕುರಿ, ಕೋಳಿ ಇದನ್ನೆಲ್ಲ ತಗೊಂಡೋಗಿ ನಾವು ದೇವರಿಗೆ ಅಂತ ಕೊಡ್ತೀವಿ. ಆದರೆ ದೇವರಿಗೆ ಏನು ಬೇಕು? ನಮ್ಮ ಒಂದು ಮಾನಸಾಂತರದ ಹೃದಯ ಬೇಕು. ರಿಪೆಂಟೆಂಟ್ ಹಾರ್ಟ್, ದಟ್ ಈಸ್ ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅಸ್. ಒಂದು ಪ್ರೀತಿಸುವ ಹೃದಯ, ನಿನ್ನಲ್ಲಿರೋ ದ್ವೇಷನ ಬಿಟ್ಟು ಬದುಕು, ಅದು ದೇವರಿಗೆ ಬೇಕು. ನಿನ್ನಲ್ಲಿರೋ ಸ್ವಾರ್ಥವನ್ನು ಬಿಟ್ಟು ಬದುಕು, ಅದು ದೇವರಿಗೆ ಬೇಕು. ನಿನ್ನಲ್ಲಿರೋ ದುರಿಚ್ಛೆಗಳನ್ನು, ದುಶ್ಚಟಗಳನ್ನು ಬಿಟ್ಟು ಬದುಕು, ಅದು ದೇವರಿಗೆ ಬೇಕು. ನಿನ್ನಲ್ಲಿರ್ತಕ್ಕಂಥ ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥ ಸ್ವಭಾವ, ಅದನ್ನು ಬಿಟ್ಟು ಬದುಕು, ಅದು ದೇವರಿಗೆ ಬೇಕು. ಚಾಡಿ ಹೇಳೋ ಸ್ವಭಾವ, ಅದನ್ನು ಬಿಟ್ಟು ಬದುಕು, ಅದು ದೇವರಿಗೆ ಬೇಕು. ಸೊ ದೇವ್ರಿಗೆ ಬೇಕಾಗಿದ್ದನ್ನು ನಾವು ಇವತ್ತು ಕೊಡ್ತಾ ಇದ್ದೀವ? ದೇವ್ರಿಗೆ ಬೇಕಾಗಿದ್ದನ್ನು ಕೊಡದೇನೆ ಸುಮ್ಮನೆ ನಾವು ಹಲ್ಲೆಲುಯಾ ಹಲ್ಲೆಲುಯಾ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಾಣಿಕೆಗಳನ್ನ ಕೊಡೋದ್ರಿಂದ ಏನಾದರೂ ಪ್ರಯೋಜನ ಆಗುತ್ತಾ ಕೇಳಿದರೆ ಖಂಡಿತವಾಗಲೂ ನಿಮಗೂ ಪ್ರಯೋಜನ ಇಲ್ಲ, ದೇವರಿಗೂ ಪ್ರಯೋಜನ ಇಲ್ಲ. ಆದರೆ ದೇವರಿಗೆ ಸಂತೋಷ ಆಗಬೇಕು. ಅದೇ ನಾನು ಹೇಳಿದ್ದು, ನಮ್ಮ ದೇವರು ನಮಗೆ ವಿಶ್ವಾಸ ಕೊಟ್ಟಿರೋದು ಯಾಕೆ ಅಂದರೆ, ದೇವರಿಗೆ ಮೆಚ್ಚುಗೆ ಆಗುವ ಈ ಜೀವನವನ್ನು ಜೀವಿಸಲಿಕ್ಕೆ. ಈಗ ನಾನೇನು ಹೇಳಿದೆ ಅಲ್ವಾ, ದೇವರಿಗೆ ಏನೆಲ್ಲ ಇಷ್ಟ ಇದನ್ನು ಕೊಡಬೇಕು ಅಂತ, ಇದನ್ನು ಕೊಡಲಿಕ್ಕೆ ಯಾರಿಗಾಗುತ್ತೆ? ಒಬ್ಬ ನಿಜವಾದ ವಿಶ್ವಾಸಿಗೆ ಮಾತ್ರ ಆಗುತ್ತೆ. ವಿಶ್ವಾಸ ಎಲ್ಲಿದ್ದವನಿಗೆ ಹಣ ಕೊಡ್ಬೋದು, ಕ್ಯಾಂಡ್ಲು ಕೊಡ್ಬೋದು, ಊದುಬತ್ತಿ ಕೊಡ್ಬೋದು, ಹರಕೆ ಕೊಡ್ಬೋದು, ಅಥವಾ ಇನ್ನೇನೇನೋ ಕೊಡ್ಬೋದು ಬೇಕಾದರೆ. ಆದರೆ ದೇವರಿಗೆ ಮೆಚ್ಚುಗೆ ಆದದನ್ನು ಕೊಡಲಿಕ್ಕಾಗಬೇಕಾದ್ರೆ ನೀನೊಬ್ಬ ನಿಜವಾದ ವಿಶ್ವಾಸಿ ಆಗಿದ್ದರೆ ಮಾತ್ರನೇ ಸಾಧ್ಯ. ನೀನು ಡಮ್ಮಿ ಪೀಸ್ ಆದರೆ ನೀನು ಕೊಡೋದೆಲ್ಲ ಡಮ್ಮಿ ಐಟಮ್ಸೇ ಆಗಿರುತ್ತೆ. ನೀನೊಬ್ಬ ಟ್ರೂ ಕ್ರಿಶ್ಚಿಯನ್ ಆದರೆ ದೇವರು ಏನನ್ನು ಬಯಸ್ತಾರೋ ಅದನ್ನು ನಿನಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಪ್ರಾರಂಭ ಆಗೋದು ಹೊಸದಾಗಿ ಹುಟ್ಟಿದಾಗ ಮಾತ್ರ. ಆತ್ಮಿಕವಾದ ಜನ್ಮ ಪಡ್ಕೊಂಡ್ರೆ ಮಾತ್ರನೇ ಇದು ಸಾಧ್ಯ. ಆತ್ಮದಲ್ಲಿ ನಾವು ಒಂದು ಜನ್ಮವನ್ನು ಪಡ್ಕೊಳ್ಳದೇ ಇದ್ದರೆ, ಯೇಸುಕ್ರಿಸ್ತರೊಂದಿಗೆ ನಾವು ಆತ್ಮಿಕವಾಗಿ ಪುನರುತ್ಥಾನ ಹೊಂದದೇ ಇದ್ದರೆ ಖಂಡಿತವಾಗಲೂ ಈ ವಿಶ್ವಾಸದ ಜೀವನ ಅನ್ನೋದು ನಮಗಿಲ್ವೇ ಇಲ್ಲ. ಮತ್ತು ಹಾಗಾದರೆ ಈಗ ಕ್ರೈಸ್ತರು ಎಷ್ಟೋ ಜನ ಇದ್ದಾರಲ್ಲ, ಅವರೆಲ್ಲ ಯಾರು ಕೇಳಿದರೆ ಅವರೆಲ್ಲ ಸಾಂಪ್ರದಾಯಿಕವಾಗಿ, ವಂಶಪಾರಂಪರ್ಯವಾಗಿ, ಧಾರ್ಮಿಕವಾಗಿ ಕ್ರೈಸ್ತ ಧರ್ಮದಲ್ಲಿ ಇದ್ದಾರಷ್ಟೇ. ಕ್ರಿಸ್ತನಲ್ಲಿ ಇರಬೇಕು. ಧರ್ಮದಲ್ಲಿ ನಮಗೇನು ಸಿಗೋದಿಲ್ಲ. ಆ ಧರ್ಮದಲ್ಲಿ ಏನಿದೆಯೋ ಅದು ಸಿಗುತ್ತಷ್ಟೇ. ಯೇಸುವಿನಲ್ಲಿ ಇದ್ದರೆ ಯೇಸುವಿನಲ್ಲಿ ಇರೋದು ಸಿಗುತ್ತೆ. ಈಗ ಒಂದು ಚರ್ಚಲ್ಲಿ ನಾನು ಮೆಂಬರ್ಶಿಪ್ ಆದರೆ ಆ ಚರ್ಚಿನ ಸಿಸ್ಟಮಲ್ಲಿ ಏನೆಲ್ಲ ಬರುತ್ತೋ ಅದೆಲ್ಲ ಸಿಗುತ್ತೆ. ಸತ್ತರೆ ಸಮಾಧಿ ಸಿಗುತ್ತೆ, ಹೋಲಿ ಕಮ್ಯುನಿಯನ್ ಸಿಗುತ್ತೆ, ಇನ್ನೇನು ಸಿಗುತ್ತೆ, ಬ್ಯಾಪ್ಟಿಸಮ್ ಸಿಗುತ್ತೆ, ಇನ್ನೇನು ಸಿಗುತ್ತೆ, ಅಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಸಿಗುತ್ತೆ. ಆದರೆ ಯೇಸುವಿನಲ್ಲಿದ್ದರೆ ಏನು ಸಿಗುತ್ತೆ? ಯೇಸುವಿನಲ್ಲಿದ್ದರೆ ನಿತ್ಯ ಜೀವ ಸಿಗುತ್ತೆ, ಸಮಾಧಾನ ಸಿಗುತ್ತೆ, ಪರಿಶುದ್ಧವಾದ ಜೀವನ ಸಿಗುತ್ತೆ, ಪವಿತ್ರಾತ್ಮರು ಸಿಗ್ತಾರೆ. ನಾವು ಎಲ್ಲಿದ್ದೀವಿ ಅಂದರೆ ನಾವು ಹೇಳ್ತೀವಿ, ನಾವು ಆ ಚರ್ಚಲ್ಲಿದ್ದೀವಿ, ನಾವು ಈ ಚರ್ಚಲ್ಲಿದ್ದೀವಿ, ನಾವು ಆ ಪ್ರೇ ಗ್ರೂಪಲ್ಲಿದ್ದೀವಿ, ನಾವು ಆ ಜಾತಿ, ನಾವು ಈ ಜಾತಿ, ನಾವು ಈ ಧರ್ಮ. ನೀವೆಲ್ಲಾದರೂ ಇರಿ, ನಿಮ್ಗೆ ಅಲ್ಲಲ್ಲಿ ಏನಿದೆಯೋ ಅದೆಲ್ಲ ಸಿಗುತ್ತೆ, ಸಿಗೋದಿಲ್ಲ ಅಂತ ಅಲ್ಲ. ಆದರೆ ಯಾವಾಗ ಒಬ್ಬ ಮನುಷ್ಯ ಯೇಸುವಿನಲ್ಲಿ ಬರ್ತಾನೋ, ನಿಜವಾಗಲೂ ಹೊಸದಾಗಿ ಹುಟ್ಟಿ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನಲ್ಲಿ ಯಾವಾಗ ಬರ್ತಾನೋ, ಯೇಸುವಿನಲ್ಲಿ ಇರೋದು ಅವನಿಗೆ ಸಿಗುತ್ತೆ, ಸ್ವರ್ಗದಲ್ಲಿರೋದು ಅವನಿಗೆ ಸಿಗುತ್ತೆ. ದೇವ್ರ ವಾಕ್ಯ ಏನು ಹೇಳುತ್ತೆ? ನಾವು ಯೇಸು ಕ್ರಿಸ್ತರೊಂದಿಗೆ ಸಹ ಬಾಧ್ಯಸ್ಥರು. ವಿ ಆರ್ ಜಾಯಿಂಟ್ ಹೇರ್ಸ್ ವಿತ್ ಕ್ರೈಸ್ಟ್ ಜೀಸಸ್. ವಾಟ್ ಎವರ್ ಬಿಲಾಂಗ್ಸ್ ಟು ಜೀಸಸ್ ಬಿಲಾಂಗ್ಸ್ ಟು ಅಸ್ ಥ್ರೂ ಹಿಮ್. ಯೇಸು ಕ್ರಿಸ್ತನ ಮುಖಾಂತರ
ಯೇಸು ಕ್ರಿಸ್ತರಿಗೆ ಏನೆಲ್ಲ ಸೇರಿದೆಯೋ, ಅವ್ರದ್ದು ಏನೆಲ್ಲ ಇದೆಯೋ ಅದೆಲ್ಲ ನಮಗೆ ಸಂಬಂಧಪಟ್ಟಿದೆ. ಯೇಸು ಕ್ರಿಸ್ತರಿಗೆ ಸೇರಿದ್ದೇನು? ಸಮಾಧಾನ, ಪರಿಶುದ್ಧತೆ, ನಿತ್ಯ ಜೀವ, ಇದೆಲ್ಲ ಯೇಸು ಕ್ರಿಸ್ತರಲ್ಲಿದೆ. ನಾವು ಯೇಸುವಿನಲ್ಲಿರುವಾಗ ಇದು ನಮ್ಮ ಜೀವನದಲ್ಲಿರುತ್ತೆ. ನನ್ನಲ್ಲಿದ್ದರೆ ಇದು ನನ್ನ ಕುಟುಂಬಕ್ಕೆ ತಗೊಂಡೋಗ್ಬೋದು. ನನ್ನ ಕುಟುಂಬದಲ್ಲಿರುವ ಯಾರೆಲ್ಲ ಇದ್ದಾರೋ, ಸಂಗಾತಿ, ಮಕ್ಕಳು, ಅವರಿಗೂ ಇದು ಕೊಡ್ಬೋದು, ಹಂಚ್ಬೋದು. ಆದರೆ ಇವತ್ತು ನಮ್ಮ ಕುಟುಂಬಗಳು ಹೇಗಿದೆ? ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಕುಡುಕುತನ, ವ್ಯಭಿಚಾರ, ಸುಳ್ಳು, ಮೋಸ, ಹೊಟ್ಟೆಕಿಚ್ಚು, ಹಗೆತನ, ಎಲ್ಲ ಥರದ ಮಾಟ ಮಂತ್ರ ಎಲ್ಲ ತುಂಬಿಕೊಂಡಿದೆ. ಕಾರಣ ಏನು? ಕಾರಣ ಆತ್ಮಿಕವಾದ ಒಂದು ಪುನರುತ್ಥಾನ ಎಷ್ಟೋ ಜನರಲ್ಲಿ ಆಗಿಲ್ಲ. ವಿಶ್ವಾಸದ ಜೀವನವನ್ನು ನಿಜವಾಗಲೂ ಜೀವಿಸ್ತಾ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಾನು ಹೇಳಿದೆ, ದೇವರ ಜ್ಞಾನ ಇಲ್ಲ. ದೇವರ ಜ್ಞಾನ ಇಲ್ಲ. ಇವತ್ತದು ಬೇಕು ನಮಗೆ. ಅದನ್ನು ಪಡ್ಕೋಬೇಕಾದ್ರೆ ಬೈಬಲ್ ಓಪನ್ ಆಗಬೇಕು. ಎಲ್ಲಿಯವರೆಗೆ ನಮ್ಮ ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಬೈಬಲ್ ಓಪನ್ ಆಗೋದಿಲ್ವೋ, ಓಪನ್ ಆಗೋದಂದ್ರೆ ನಾನು ಹೇಳ್ತಾ ಇರೋದು ಸುಮ್ಮನೆ ಲಿಟ್ರಲಿ ಓಪನ್ ಆಗೋದಲ್ಲ, ಇದರಲ್ಲಿ ಆಸಕ್ತಿ ಬರೋದಿಲ್ವೋ, ಇದ್ರ ಕಡೆಗೆ ನಮ್ಮ ಗಮನ, ಶ್ರದ್ಧೆ, ಆಸಕ್ತಿ ಬರೋದಿಲ್ವೋ, ದಾಹ, ತವಕ ದೇವರ ವಾಕ್ಯದಲ್ಲಿ ಬರೋದಿಲ್ವೋ, ಅಲ್ಲಿವರೆಗೂ ನಾವು ಉದ್ಧಾರವನ್ನು ನೋಡಲಿಕ್ಕಾಗೋದಿಲ್ಲ. ವಿ ಕೆನಾಟ್ ಸಿ ದ ಸಾಲ್ವೇಷನ್, ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಸಾಲ್ವೇಷನ್ unless and until we open the Bibles in our homes and churches. ಆದರೆ ಪಿಶಾಚಿ ಬಿಡಲ್ಲ. ಪಿಶಾಚಿ ಯಾವತ್ತಿದ್ರೂ ವಾಕ್ಯಕ್ಕೆ ವಿರೋಧಿನೇ. ಪಿಶಾಚಿ ನೇರವಾಗಿ ಕೆಲಸ ಮಾಡೋದಿಲ್ಲ, ಮನುಷ್ಯರ ಮುಖಾಂತರವಾಗಿ ಕಾರ್ಯ ಮಾಡ್ತಾನೆ. ಅವನು ನೇರವಾಗಿ ಎಲ್ಲ ಕಾರ್ಯ ಮಾಡೋದು, ಮನುಷ್ಯನನ್ನು ಉಪಯೋಗಿಸಿ ಕಾರ್ಯ ಮಾಡ್ತಾನೆ. ಅಟ್ ಎನಿ ಕಾಸ್ಟ್ ನೀನು ಬೈಬಲ್ ಓಪನ್ ಮಾಡಬಾರ್ದು. ನಿನ್ನ ಪ್ರೇಯರ್ ಗ್ರೂಪಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಚರ್ಚಲ್ಲಿ ಬೈಬಲ್ ಓಪನ್ ಆಗಬಾರ್ದು. ಅಂದರೆ ಬೈಬಲ್ನಿರ್ತಕ್ಕಂಥ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು ಸಾರಲ್ಪಡಬಾರ್ದು, ಪ್ರಕಟಿಸಬಾರದು, ತಿಳಿಸಬಾರದು. ಓಪನ್ ಮಾಡಿಸ್ತಾನೆ ಅವನು. ಯಾಕೆ? ಕೇವಲ ಧಾರ್ಮಿಕ ಕಾರ್ಯಗಳಿಗಾಗಿ ಮಾತ್ರ, ಲೌಕಿಕ ಕಾರ್ಯಗಳಿಗಾಗಿ ಮಾತ್ರ ಇದನ್ನು ಉಪಯೋಗಿಸಲಾಗ್ತಾ ಇದೆ ಇವತ್ತು. ಆ ರೀತಿ ಒಂದು ಓಪನ್ ಅಲ್ಲ ನಾನು ಹೇಳಿದ್ದು. ಬೈಬಲ್ ಓಪನ್ ಆಗಬೇಕು ಇವತ್ತು ನಮ್ಮಲ್ಲಿ. ಯಾಕೆ ಅಂದರೆ ಸ್ವರ್ಗ ರಾಜ್ಯದ ಸತ್ಯಗಳನ್ನು ತಿಳ್ಕೊಳ್ಬೇಕು. ಟು ನೋ ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಟು ನೋ ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ವಿ ನೀಡ್ ಟು ಓಪನ್ ದ ಬೈಬಲ್. ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಬೈಬಲ್ ಓಪನ್ ಆಗಬೇಕು. ಯಾಕೆ ಅದನ್ನು ನಾವು ತಿಳ್ಕೋಬೇಕು ಅಂದರೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ್ಯಾಟ್ ಕಿಂಗ್ಡಮ್. ನಾವು ಆ ಸಾಮ್ರಾಜ್ಯದ ಪ್ರಜೆಗಳು. ಆದ್ದರಿಂದ ಆ ಸಾಮ್ರಾಜ್ಯದ ಪ್ರಜೆಗಳಾಗಿ ಹೇಗೆ ಬದುಕಬೇಕೆಂಬ ನಿಯಮಗಳು ಇದರಲ್ಲಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದರಲ್ಲಿದೆ. ದಿಸ್ ಬೈಬಲ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಹೆವನ್. ಇದು ಸ್ವರ್ಗೀಯ ಒಂದು ಸಂವಿಧಾನ. ಇದು ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಒಂದು ಸಂವಿಧಾನ ಅನ್ನೋದಿದೆ. ಹಾಗೆ ಸ್ವರ್ಗಕ್ಕೆ ಒಂದು ಸಂವಿಧಾನ ಅನ್ನೋದಿದೆ. ಅದು ಎಲ್ಲಿದೆ ಆ ಸಂವಿಧಾನ? ಈ ಬೈಬಲ್ ಪುಸ್ತಕದ ಒಳಗಡೆ ಓದಿದರೆ ಗೊತ್ತಾಗ್ತದೆ. ಲಾಸ್, ಇದರಲ್ಲಿರೋ ನಿಯಮಗಳು, IPC, ಇಂಡಿಯನ್ ಪೆನಲ್ ಕೋಡ್. ಅದೇ ಥರನೇ ಮ್ಯಾಥ್ಯೂ 6:33 ಒಂದೊಂದು ವಾಕ್ಯ ಇದೆಯಲ್ಲ. 1 Corinthians chapter 10 verse 3, 4, 5 ಒಂದೊಂದು ಕೋಡ್ ನಂಬರ್ ಇದೆ, ವಾಕ್ಯ ಇದೆ. ನಮಗಿದು ಗೊತ್ತಿರಬೇಕು. ಸ್ವರ್ಗೀಯ ಸಂವಿಧಾನಕ್ಕೆ ಸ್ವರ್ಗೀಯ ಸಂವಿಧಾನದ ಕೋಡುಗಳಿದೆ. ಅದಕ್ಕೆ ಪವಿತ್ರಾತ್ಮರು ಒಂದೊಂದು ವಾಕ್ಯಕ್ಕೆ ನಂಬರ್ ಇದೆಲ್ಲ ಹಾಕಿರೋದು. ಚಾಪ್ಟರ್ ನಂಬರ್, ವರ್ಸ್ ನಂಬರ್. ಇದು ನಾವು ತಿಳ್ಕೊಂಡು, ಈ ವಾಕ್ಯ ಹೀಗೆ ಹೇಳುತ್ತೆ, ಈ ವಾಕ್ಯ ಹೀಗೆ ಹೇಳುತ್ತೆ, ನಾನಿದು ಮಾಡಬಾರ್ದು, ಇದು ಮಾಡಿದರೆ ಅಷ್ಟೇ, ಇದು ನಾನು ಮಾಡಬೇಕು. ಆಜ್ಞೆಗಳು, ಕಮ್ಯಾಂಡ್ಮೆಂಟ್ಸ್ ಎಲ್ಲ ಇದೆ. ದಿಸ್ ಇಸ್ ಹೆವೆನ್ಲಿ ಕಾನ್ಸ್ಟಿಟ್ಯೂಷನ್. ದಿಸ್ ಬೈಬಲ್ ಇಸ್ ಹೆವೆನ್ಲಿ ಕಾನ್ಸ್ಟಿಟ್ಯೂಷನ್, ಹೆವೆನ್ಲಿ ಲಾ. ಸ್ವರ್ಗೀಯ ಸಂವಿಧಾನ, ಸ್ವರ್ಗೀಯ ನಿಯಮಗಳ ಒಂದು ಪುಸ್ತಕ ಇದು. ಇದನ್ನು ನಾವು ತಿಳ್ಕೋಬೇಕು. ಯಾಕೆ ಅಂದರೆ ವಿ ಬಿಲಾಂಗ್ಸ್ ಟು ದಟ್ ಕಿಂಗ್ಡಮ್. ನಾವು ಆ ಸಾಮ್ರಾಜ್ಯಕ್ಕೆ ಸೇರಿದವರು. ಒನ್ ಡೇ ವಿ ವಿಲ್ ಸೆಟಲ್ ದೇರ್ ಪರ್ಮನೆಂಟ್ಲಿ. ಒಂದು ದಿನ ನಾವು ಪರ್ಮನೆಂಟಾಗಿ ಅಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಸಾಮ್ರಾಜ್ಯದ ಬಗ್ಗೆ ನಮಗೇನು ಗೊತ್ತಿಲ್ಲದೆ ನೀನು ಅಲ್ಲಿಗೆ ಹೆಂಗೆ ಹೋಗ್ತೀಯ? ಯಾರು ಕರ್ಕೊಬಿಡ್ತಾರಲ್ಲಿ? 3 ಕ್ಯಾಂಡಲ್ ಅಂಟಿಸಿದ್ದೀನಿ ಅಂತ ಹೇಳ್ಬಿಟ್ಟು, 3 ಶಿಲ್ವೆ ಗುರುತು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಳ್ತಾರಾ? ಕರ್ಕೊಳ್ಳೋದಿಲ್ಲ. ಅದರಿಂದ ಇದು ಓಪನ್ ಆಗಬೇಕು. ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಪವಿತ್ರ ಬೈಬಲ್ ಪುಸ್ತಕದ ಮುಖಾಂತರವಾಗಿ ನಾವು ತಿಳ್ಕೋಬೇಕು. ಹಾಗೆ ತಿಳ್ಕೊಳ್ಳಿಕ್ಕೆ ಒಂದೇ ಒಂದು ವಾಕ್ಯ ಓದಿ
ನಾನು ನಿಲ್ಲಿಸ್ಬಿಡ್ತೀನಿ, ಪ್ರಾರಂಭ ಅಲ್ಲ, ನಿಲ್ಲಿಸ್ಬಿಡೋಣ. ಸುಮಾರು ವಾಕ್ಯಗಳು ಹೇಳಿ ಆಯಿತು. ಆದರೂ ಕೂಡ ಲೆಟ್ ಎಸ್ ಸ್ಟಾಪ್ ವಿತ್ ಒನ್ ವರ್ಡ್. ಕೀರ್ತನೆ 1 ವಾಕ್ಯ 2 ಮತ್ತು 3. ಕೀರ್ತನೆಗಳ ಪುಸ್ತಕ ಸಾಮ್ 2 ಮತ್ತು 3 ಸಾಕು. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನು ಯಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವಳು ಯಾರೋ ಅವನೇ ಧನ್ಯನು. ನದಿಯ ಬದಿಯಲ್ಲಿ ಬೆಳೆದ ಮರದ ಹಾಗೆ, ಸರಿಯಾದ ಸಮಯಕ್ಕೆ ಫಲ ಕೊಡುವ ಒಂದು ಮರದ ವೃಕ್ಷದ ಹಾಗೆ, ಎಲೆ ಬಾಡಿ ಹೋಗದೆ ಹಚ್ಚ ಹಸಿರಾಗಿರುವ ಒಂದು ರೆಂಬೆಯಂತೆ ಅಥವಾ ಗಿಡದಂತೆ ಸಿಗುವುದು ಅವಳ ಕಾರ್ಯಗಳಿಗೆ ಸಫಲತೆ. ಇಂದು ನಮ್ಮ ಕಾರ್ಯಗಳಿಗೆ ಒಂದು ಸಫಲತೆ ಸಿಗಬೇಕು ಅಥವಾ ಅದರ ಮೇಲೆ ದೇವರ ಆಶೀರ್ವಾದ ಬೇಕಾದರೆ ನಾವು ಏನು ಮಾಡಬೇಕು? ದೇವರು ಹೇಳೋದು ಒಂದೇ, ಇಷ್ಟೇ, ಟೇಕ್ ಡಿಲೈಟ್ ಇನ್ ದ ಲಾ ಆಫ್ ಗಾಡ್, ಟೇಕ್ ಡಿಲೈಟ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ, ದೇವರ ನಿಯಮಗಳಲ್ಲಿ ಆನಂದಿಸು. ಆ್ಯಂಡ್ ಆನ್ ಹಿಸ್ ಲಾ ದೇ ಮೆಡಿಟೇಟ್ ಡೇ ಆ್ಯಂಡ್ ನೈಟ್. ಹಗಲಿರುಳು ಎನ್ನದೆ ಅದನ್ನು ಧ್ಯಾನ ಮಾಡು. ಯಾವುದನ್ನು ಧ್ಯಾನ ಮಾಡು? ಇನ್ನೂ ಹೆಚ್ಚು ದುಡ್ಡು ಮಾಡೋದು ಹೇಗೆ, ಇನ್ನೂ ಹೆಚ್ಚು ಸುಳ್ಳು ಹೇಳೋದು ಹೇಗೆ ತಪ್ಪಿಸ್ಕೊಳ್ಳೋದು ಸುಳ್ಳು ಹೇಳಿ, ಇದೆಲ್ಲ ಧ್ಯಾನ ಮಾಡಬೇಕಾಗಿರೋದು. ಯಾರಿಗೆ ಏನು ಮೋಸ ಮಾಡೋದು ಹೇಗೆ ಅಂತೆಲ್ಲ ಧ್ಯಾನ ಮಾಡಬೇಕಾಗಿರೋದು. ಅಥವಾ ನಮಗಿರ್ತಕ್ಕಂಥ ಕಷ್ಟ ಸಂಕಟಗಳೆಲ್ಲ ಧ್ಯಾನ ಮಾಡಬೇಕಾಗಿರೋದು. ನಮಗೆ ಅವ್ರು ಕೊಟ್ಟ ತೊಂದರೆ, ಇವ್ರು ಕೊಟ್ಟ ತೊಂದರೆ, ಟಾರ್ಚರ್, ಅದೆಲ್ಲ ನಾವು ಧ್ಯಾನ ಮಾಡಬೇಕಾಗಿರೋದು. ಇದೆಲ್ಲ ಧ್ಯಾನ ಮಾಡಿದರೆ ಪೇಷಂಟಾಗಿ ಹೋಗ್ಬಿಡ್ತೀವಿ. ನಾವು ನಿಜವಾಗಲೂ ಧ್ಯಾನ ಮಾಡಬೇಕಾಗಿರೋದು ಏನು ಅಂದರೆ ದೇವರ ನಿಯಮಗಳು. ದೇವರು ಯಾರಾಗಿದ್ದಾರೆ, ದೇವರು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ, ದೇವರು ನನ್ನನ್ನು ಎಷ್ಟು ಮಾತ್ರ ಪ್ರೀತಿ ಮಾಡ್ತಾ ಇದ್ದಾರೆ, ದೇವರ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟಾಗಿದೆ. ಸೊ ಇದೆಲ್ಲ ಸ್ವರ್ಗೀಯ ವಿಷಯಗಳನ್ನು ನಾವು, ದೇವರ ನಿಯಮಗಳನ್ನು ನಾವು ಧ್ಯಾನಿಸಬೇಕು. ಯಾವಾಗ? ವರ್ಷಕ್ಕೊಂದ್ಸರಿ ಅಲ್ಲ, ಹಗಲಿರುಳೆನ್ನದೆ. ದಟ್ ಮೀನ್ಸ್ ಯಾವಾಗಲೂ ನಾವಿದನ್ನು ಧ್ಯಾನಿಸಬೇಕು. ನಮಗೆ ಯಾವಾಗಲೂ ಬೇರೆ ಎಲ್ಲ ಧ್ಯಾನಿಸಲಿಕ್ಕೆ ಕೆಪಾಸಿಟಿ ಇದೆ. ದೇವರು ಹೇಳ್ತಾರೆ, ನೀನು ಇದು ಧ್ಯಾನ ಮಾಡಬೇಕು. ಯಾವುದು? ದೇವರ ವಾಕ್ಯಗಳನ್ನು ಹಗಲಿರುಳೆನ್ನದೆ ಅದನ್ನು ಧ್ಯಾನಿಸಬೇಕು. ಆಗ ಅವರ ಜೀವನ ಹೇಗಿರುತ್ತೆ ಅಂದರೆ, ದೇ ಆರ್ ಲೈಕ್ ಟ್ರೀಸ್ ಪ್ಲ್ಯಾಂಟೆಡ್ ಬೈ ಸ್ಟ್ರೀಮ್ಸ್ ಆಫ್ ವಾಟರ್. ಸ್ಟ್ರೀಮ್ಸ್ ಆಫ್ ವಾಟರ್, ನದಿಯ ತೀರದಲ್ಲಿ ನೆಟ್ಟ ಒಂದು ಗಿಡ ಹೇಗಿರ್ತದೆಯೋ ಅದೇ ರೀತಿಯಲ್ಲಿ ನಿನ್ನ ಜೀವನ ಹಸಿರಾಗಿರ್ತದೆ. ಬಾಡಿ ಒಣಗಿ ಹೋದ, ಹಣ್ಣೇ ಇಲ್ಲದೆ ಇರುವ ಒಂದು ಮರದ ಹಾಗೆ ನಿನ್ನ ಜೀವನ ಇರೋದಿಲ್ಲ. ದೇವರು ಸುಳ್ಳು ಹೇಳ್ತಾರಾ? ದೇವರು ಸುಳ್ಳು ಹೇಳೋದಿಲ್ಲ. ದೇವರ ವಾಕ್ಯ ಸತ್ಯ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನನ್ನ ಜೀವನ ಆಗಬೇಕು. ನನ್ನ ಜೀವನ ನದಿಯ ತೀರದಲ್ಲಿ ನೆಟ್ಟ ಅಥವಾ ನೀರಿನ ಪಕ್ಕದಲ್ಲಿ ನೆಟ್ಟ ಒಂದು ಗಿಡದ ಹಾಗೆ ನನ್ನ ಜೀವನ ಆಗಬೇಕು. ಆ ನದಿ ಯೇಸು ಆಗಿದ್ದಾರೆ, ಆ ನದಿ ಪವಿತ್ರಾತ್ಮರಾಗಿದ್ದಾರೆ, ಆ ಗಿಡ ನಾವೊಬ್ಬೊಬ್ಬರು ಆಗಬೇಕು. ಪಿಶಾಚಿ ಏನು ಮಾಡ್ತಾನೆ ಅಂದರೆ, ಈ ನದಿ ತೀರದಿಂದ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಆಗ ಏನಾಗ್ತೀವಿ? ಬಾಡೋಗ್ತೀವಿ, ಒಣಗೋಗ್ತೀವಿ, ಫಲ ಬರೋದಿಲ್ಲ. ಸೊ ರಿಮೈನ್ ನಿಯರ್ ದ ಸ್ಟ್ರೀಮ್ಸ್ ಆಫ್ ವಾಟರ್. ದ್ಯಾಟ್ ಈಸ್ ಅಪ್ ಟು ಯು. ಅದು ನಿಮ್ಮ ಕೈಯಲ್ಲಿದೆ. ಆ ಗಿಡ ಆಗಿರುವ ನಾನು ಆ ನೀರಿನ ಬಳಿಯಲ್ಲಿ ಯಾವಾಗಲೂ ಇರೋದು ನನಗೆ ಬಿಟ್ಟಿದ್ದು. ದ್ಯಾಟ್ ಈಸ್ ವಿತ್ ಮೈ ಫ್ರೀಡಮ್. ಅದು ನನ್ನ ಸ್ವಾತಂತ್ರ್ಯಕ್ಕೆ ದೇವರು ಬಿಟ್ಟಿದ್ದಾರೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ದೇವರು ಬಿಟ್ಟಿದ್ದಾರೆ. ಆದ್ದರಿಂದ ಯೇಸು ಆಗಿರುವ ಆ ನದಿಯ ತೀರದಲ್ಲಿ ನಾವು ಯಾವಾಗಲೂ ಆ ಗಿಡವಾಗಿ ಇರುವಾಗ ನಮ್ಮ ಜೀವನ ಒಣಗಿ ಹೋಗೋದಿಲ್ಲ, ಬಾಡಿ ಹೋಗೋದಿಲ್ಲ, ಸ್ವರ್ಗಿ ಹೋಗೋದಿಲ್ಲ. ಸಕಾಲಕ್ಕೆ ಫಲ ಬರುವಂತಹ ಹಸಿರಾಗಿ ಇರುವ ಒಂದು ಗಿಡವಾಗಿ ನಮ್ಮ ಜೀವನ ಸಮೃದ್ಧಿಯಾಗಿ ಇರ್ತದೆ. ಮತ್ತು ವಾಕ್ಯ ಹೇಳುತ್ತೆ, ಅವರು ಮಾಡುವ ಕೆಲಸಕ್ಕೆ ಏನು ಸಿಗುತ್ತೆ? ಫಲ ಸಿಗುತ್ತೆ. ವಿಚ್ ಈಲ್ಡ್ ದೇರ್ ಫ್ರೂಟ್ ಇನ್ ಇಟ್ಸ್ ಸೀಸನ್, ದೇರ್ ಲೀವ್ಸ್ ಡು ನಾಟ್ ವಿದರ್, ಇನ್ ಆಲ್ ದಟ್ ದೇ ಡೂ ದೇ ಪ್ರಾಸ್ಪರ್. ಇದು ನಮ್ಗೆ ಆಸೆ. ನಮ್ಮ ಜೀವನದಲ್ಲಿ ಇದು ಆಗಬೇಕು ಅಂತ ನಮಗೆಲ್ರಿಗೂ ಆಸೆ. ಏನು ಆಸೆ ಇದೆ?
ನದಿಯ ಸಕಾಲಕ್ಕೆ ಫಲ ಬರಬೇಕು, ಎಲೆ ಬಾಡಬಾರ್ದು, ಸದಾ ಹಸಿರಾಗಿರಬೇಕು, ನಾವು ಮಾಡುವ ಕಾರ್ಯದಲ್ಲಿ ನಮಗೆ ಜಯ ಸಿಗಬೇಕು. ಈ ಆಸೆ ನಮಗೆಲ್ರಿಗೂ ಇದೆ. ಇದು ಯಾವಾಗ ಆಗುತ್ತೆ? ಯಾವಾಗ ನಾವು ಆ ನದಿಯ ತೀರದಲ್ಲಿ ಇರ್ತೀವೋ ಆಗ ಇದಾಗುತ್ತೆ. ನದಿಯ ತೀರದಲ್ಲಿ ಇರಲಿಕ್ಕಿರುವ ದಾರಿ ಏನು? ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ಈ ದೇವರ ವಾಕ್ಯದಲ್ಲಿ ಇರುವಾಗ ಸಿಗುವಷ್ಟು ಸಂತೋಷ, ಸಮಾಧಾನ ಬೇರೆ ಯಾವುದರಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಸೈತಾನ ಸುಳ್ಳುಗಾರ, ಅವನೇನು ಹೇಳ್ತಾನೆ ಅಂದರೆ, ಅಲ್ಲಿ ಸಮಾಧಾನ ಸಿಗುತ್ತೆ, ಇಲ್ಲಿ ಸಮಾಧಾನ ಸಿಗುತ್ತೆ, ಇವ್ರ ಹತ್ರ ಸಮಾಧಾನ ಸಿಗುತ್ತೆ, ಅವ್ರ ಹತ್ರ ಸಮಾಧಾನ ಸಿಗುತ್ತೆ, ಇದಿದ್ದರೆ ಸಮಾಧಾನ ಸಿಗುತ್ತೆ. ಇದೆಲ್ಲ ಪ್ರಪಂಚ ಹೇಳುವ ಶುದ್ಧವಾದ ಸುಳ್ಳು. ಮನುಷ್ಯರು ಇದನ್ನು ನಂಬಿ ಹಾಳಾಗಿ ಹೋಗ್ತಾ ಇದ್ದಾರೆ. ಇರೋದನ್ನು ಕಳ್ಕೊಬಿಟ್ಟಿದ್ದಾರೆ, ಬಿಟ್ಟರೆ ಪಡ್ಕೊಂಡಿದ್ದೇನೂ ಇಲ್ಲ. ಸಮಾಧಾನ ಸಿಗೋದು ಯೇಸುವಿನಲ್ಲಿದ್ದರೆ ಮಾತ್ರ. ಓನ್ಲಿ ಇನ್ ಕ್ರೈಸ್ಟ್ ಯು ವಿಲ್ ಹ್ಯಾವ್ ಪೀಸ್. ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಟ್ರೂ ಪೀಸ್ ಯು ನೀಡ್. ದಟ್ ಈಸ್ ವಾಟ್ ವಿ ನೀಡ್ ಟುಡೇ. ಪ್ರಾರ್ಥಿಸೋಣ. ಎದ್ದು ನಿಂತು ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಈ ಒಂದು ಕುಟುಂಬದಲ್ಲಿ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ. ನೀವು ನಮಗೆ ಕೊಟ್ಟಂಥ ಸತ್ಯದ ಅರಿವಿಗಾಗಿ ಸ್ತೋತ್ರ. ನಿಮ್ಮ ಸಾನ್ನಿಧ್ಯದಲ್ಲಿ ಎದ್ದು ಮರಿಯಳ ಹಾಗೆ ನಿಮ್ಮ ಮಾತುಗಳನ್ನು ಆಲಿಸುವಂಥ ಒಂದು ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನ ನೀವು ನಮ್ಮೊಂದಿಗೆ ಮಾತನಾಡಿದ ಪ್ರತಿಯೊಂದು ಸ್ವರ್ಗ ಸಾಮ್ರಾಜ್ಯದ ವಿಷಯಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಈ ಒಂದು ಕುಟುಂಬಕ್ಕಾಗಿ ಸ್ತೋತ್ರ. ಸಹೋದರಿ ಮಂಗಳ ಮೇರಿ ಅವರಿಗಾಗಿಯೂ, ಅವರ ಕುಟುಂಬದಲ್ಲಿ ಮೃತರಾದ ಪ್ರತಿಯೊಬ್ಬರಿಗಾಗಿಯೂ, ಮತ್ತು ಆತ್ಮಿಕವಾಗಿ ಜೀವಿಸುತ್ತಿರುವ ಪ್ರತಿಯೊಬ್ಬರಿಗಾಗಿಯೂ, ಅವರ ಮಕ್ಕಳಿಗಾಗಿಯೂ, ಅವರ ಕೆಲಸ ಕಾರ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪಿತನೇ, ನೀವು ಅವರಿಗೆ ಕೊಟ್ಟಂಥ ಈ ಒಂದು ಸ್ಥಳ, ಈ ಸ್ಥಳದಲ್ಲಿ ಅನೇಕರು ನಿಮ್ಮನ್ನು ಅರಿತುಕೊಳ್ಳುವಂತೆ ಆಗಲಿ, ನಿಮ್ಮ ವಾಕ್ಯವನ್ನು ಕಲಿಯುವಂತೆ ಆಗಲಿ, ಶುಭ ಸಂದೇಶದ ಶಕ್ತಿಯನ್ನು ಅನುಭವಿಸುವಂತೆ ಆಗಲಿ. ಅದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಸಕಲ ಕ್ರಿಯೆಗಳು, ಆಲೋಚನೆಗಳು ಯೇಸು ನಾಮದ ಶಕ್ತಿಯಿಂದ ಲಯವಾಗಿ ಹೋಗಲಿ ಅಪ್ಪ. ನಮ್ಮೊಬ್ಬೊಬ್ಬರ ಜೀವಿತಗಳು ನಿಮಗೆ ಸಾಕ್ಷಿಯಾಗುವಂಥ ಜೀವನವಾಗಲಿ ಸ್ವಾಮಿ. ಇಂದು ಈ ಒಂದು ಮನೆಗೆ ಬಂದಿರುವ ಪ್ರತಿಯೊಬ್ಬರನ್ನ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ಯೇಸುವನ್ನು ಅರಿತುಕೊಂಡು ಅನುಭವಿಸಿ ಯೇಸುವಿನ ಪ್ರೀತಿಯಲ್ಲಿ ಒಂದಾಗಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಎಲ್ಲ ಥರದ ಕೊರತೆಗಳು ಯೇಸು ನಾಮದಲ್ಲಿ ನೀಗಿ ಹೋಗಲಿ. ಪ್ರತಿಯೊಬ್ಬರೂ ಕೂಡ ಯೇಸು ಕ್ರಿಸ್ತರ ಮುಖಾಂತರ ಕೊಡಲ್ಪಟ್ಟ ಆ ರಕ್ಷಣೆಯನ್ನು ಪಡೆದು ಅದರಲ್ಲಿ ಆನಂದಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ